ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಅವ್ರದ್ದು ಆರಾಧನೆ ತಂಡದವ್ರಿಗೆ, ಮ್ಯೂಸಿಕ್ ಬಾರಿಸೋರಿಗೆ ಜೋರಾಗಿ ಒಂದು ಚಪ್ಪಾಳೆ ತಟ್ಬಿಡೋಣ. ಹೋದ ದಿನಗಳಲ್ಲಿ ಅನೇಕರಿಗೆ ಸಭೆಯಲ್ಲಿ ಬಿಡುಗಡೆ ಬೇಕು ಅಂತ ಗೊತ್ತಾದಾಗ ಅವಾಗಿಂದ ನಾವು ಪ್ರೇಯರ್ ಮಾಡ್ತಾ ಇದ್ರಿ. ಆದ್ದರಿಂದ ಹೇಗೆ ಬಿಡುಗಡೆ ಹೊಂದ್ಕೊಳ್ಳೋದು ಅದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಇವತ್ತು ನಾವು ವಾಕ್ಯವನ್ನು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ರಿ. ಅದಕ್ಕಿಂತ ಮುಂಚೆ ನೀವು ತಿಳಿಬೇಕಾದ್ರೆ ಒಂದೆರಡು ಕಾರ್ಯವನ್ನು ತಿಳಿಸ್ತೀನಿ. ನಾವು ಈ ಕೊನೆಯ ದಿನಗಳಲ್ಲಿ ಜೀವಿಸ್ತಾ ಇದ್ರಿ. ಪಾಪಗಳು ಹೆಚ್ಚಾಗ್ತಾ ಇದೆ, ಆಕ್ಸಿಡೆಂಟ್ಗಳು, ತೊಂದರೆಗಳು, ಅಪಾಯಗಳು ಹೆಚ್ಚಾಗುವ ಒಂದು ಕಾಲದಲ್ಲಿ ನಾವು ಬದುಕ್ತಾ ಇದ್ರಿ. ಸೈತಾನ್ ಕಮ್ಮಿ ಸಮಯ ಇದೆ ಅಂತ ತಿಳಿದು ತೀವ್ರವಾಗಿ ದೇವರಿಗೆ, ದೇವರ ಸಭೆಗೆ, ದೇವರ ಮಕ್ಕಳಿಗೆ ವಿರೋಧವಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಅದೇ ಟೈಮಲ್ಲಿ ದೇವರು ಇನ್ನೊಂದು ಕಡೆ ತನ್ನ ಕೊನೆಯ ಉಜ್ಜೀವನಕ್ಕಾಗಿ ತನ್ನ ಸೇವಕರನ್ನ, ಅಭಿಷಕ್ತರನ್ನ, ಸಭೆಯನ್ನ, ಮಹಿಮೆಯ ಸಭೆಯನ್ನ ದೇವರು ತಯಾರು ಮಾಡ್ತಾ ಇದ್ದಾರೆ. ಸೊ ಇವತ್ತು ಸೈತಾನ ಕೆಲವು ಸ್ವಭಾವಗಳು ಅದನ್ನು ಹೇಗೆ ಜಯಿಸಬೇಕು ಎಂಬುದಾಗಿ ನಾವು ಸಂಕ್ಷಿಪ್ತವಾಗಿ ಇವತ್ತು ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ರಿ. ಇದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇಸಿಕ್ ಆಗಿ ಒಂದು ಕಾರ್ಯವನ್ನು ಹೇಳಿಕ್ಕೆ ಬಯಸ್ತೀನಿ. ಎರಡು ರಾಜ್ಯಗಳು ಈ ಭೂಮಿಯಲ್ಲಿದೆ. ಒಂದು ಸೈತಾನ ರಾಜ್ಯ, ಒಂದು ದೇವರ ರಾಜ್ಯ. ನೆಕ್ಸ್ಟ್ ನಾನು ಪ್ರಶ್ನೆ ಕೇಳುವಾಗ ನೀವೇ ಉತ್ತರ ಕೊಡಿ. ದೇವರ ರಾಜ್ಯದಲ್ಲಿ ರಾಜನು ಯಾರು? ಯೇಸು ಸ್ವಾಮಿ. ಯಾರೆಲ್ಲ ಯೇಸು ಸ್ವಾಮಿಯನ್ನು ಮಕ್ಕಳನ್ನು ನಂಬ್ತಾರೋ ಅವರೆಲ್ಲ ಪ್ರಜೆಗಳಾಗಿದ್ದಾರೆ, ದೇವರ ರಾಜ್ಯದ ಪ್ರಜೆಗಳಾಗಿದ್ದಾರೆ. ಒಂದು ರಾಜನು ಕೆಲಸ ಮಾಡಬೇಕಾದ್ರೆ ಅವನಿಗೆ ಮಂತ್ರಿಗಳು ಬೇಕು, ಸರ್ವೆಂಟ್ಸ್ ಬೇಕು. ದೇವರ ರಾಜ್ಯದಲ್ಲಿ ತನ್ನ ಅಪೋಸ್ಲರು, ಪ್ರವಾದಿಗಳು, ಪಾಸ್ಟರ್ಸು, ಇವ್ಯಾಂಜಲಿಸ್ಟು, ಬೋಧಕರನ್ನು ಮಡಗಿದ್ದಾರೆ. ಸೇವಕರ ಮುಖಾಂತರ ದೇವರ ರಾಜ್ಯವನ್ನು ವಿಸ್ತರಿಸ್ತಾ ಇದ್ದಾರೆ. ಅಪೋಸ್ತಲರ ಕೆಲಸ ಅವರು ಎಲ್ಲ ಪ್ರಾಂತ್ಯದಲ್ಲಿ ಹೋಗಿ ಸಭೆಯನ್ನು ಸ್ಥಾಪಿಸೋದು, ಅಲ್ಲಿ ನಂಬಿಗಸ್ತರ ಸೇವಕರನ್ನ ಎಬ್ಬಿಸೋದು, ಆ ಸಭೆಯಲ್ಲಿ ಕೊಡೋದು, ತಿರುಗಿ ಸಭೆಗಳು ಸ್ಥಾಪಿಸೋದು, ಸಭೆ ಇಲ್ದಿರುವಂಥ ಜಾಗದಲ್ಲಿ ಸಭೆಗಳು ಸ್ಥಾಪಿಸೋದು, ಸಭೆಯನ್ನು ನಡೆಸೋದು ಅಪೋಸ್ತಲರ ಒಂದು ಸೇವೆಯಾಗಿದೆ. ಎರಡನೇದು ಪಾಸ್ಟರ್ಸ್ ಒಂದೇ ಜಾಗದಲ್ಲಿ ನಿಂತು ವಿಶ್ವಾಸಿಗಳನ್ನ ದೇವರಲ್ಲಿ ಬೆಳೆಸ್ತಾರೆ. ಉಪದೇಶಕರ ಕೆಲಸ ದೇವರ ವಾಕ್ಯದ ಉಪದೇಶದಲ್ಲಿ ಜನರನ್ನ ಸ್ಥಿರಪಡಿಸಿದ್ದು, ಎಸ್ಟಾಬ್ಲಿಷ್ ಮಾಡೋದು. ಇವ್ಯಾಂಜಲಿಸ್ಟ್ನ ಸುವಾರ್ತೆ ಸಾರೋರ ಕೆಲಸ ಹೊಸ ಪ್ರಾಂತ್ಯದಲ್ಲಿ ಹೋಗಿ ಸುವಾರ್ತೆ ಸಾರಿ ಜನರನ್ನೆಲ್ಲ ರಕ್ಷಣೆಗೆ ತರೋದು. ಪ್ರವಾದಿಗಳ ಸೇವೆ ಸಭೆಗೆ ಮುಂದೆ ನಡೀತಾ ಇದೆ. ಜನರಿಗೆ ಏನು ನಡೀತಾ ಇದೆ, ಪ್ರವಾದಿಗಳು ಅದನ್ನು ಆತ್ಮದಲ್ಲಿ ತಿಳಿದು ಸಭೆಗೆ ತಿಳಿಸ್ತಾ ಇರ್ತಾರೆ. ಈಗ 5 ರೀತಿಯ ಸೇವಕರ ಮುಖಾಂತರ ಸೇವೆ ದೇವರ ರಾಜ್ಯ ಹರಡ್ತಾ ಇದೆ. ಸೊ ಹೆಚ್ಚಿಸಲ್ಪಡ್ತಾ ಇದೆ. ಯಾವುದೇ ರಾಜ್ಯದಲ್ಲಿ ಸಂವಿಧಾನ ಇದೆ. ಇಂಡಿಯಾದಲ್ಲಿ ನಮಗೇನಿದೆ? ಅಂಬೇಡ್ಕರ್ ಬರೆದ ಸಂವಿಧಾನ ಇದೆ. ಆ ಸಂವಿಧಾನ ಪ್ರಕಾರನೇ ನಮ್ಮ ದೇಶ ಆಳ್ತಾ ಇರೋದು. ದೇವರ ರಾಜ್ಯದಲ್ಲೂ ಸಂವಿಧಾನ ಇದೆ. ಏನದು? ದೇವರ ವಾಕ್ಯ. ಈ ವಾಕ್ಯಕ್ಕೆ ಎಷ್ಟು ಕೀಳ್ಪಡ್ತಿರೋ ಈ ವಾಕ್ಯದ ಆಶೀರ್ವಾದ ಸಿಕ್ಕುತ್ತೆ. ಈ ವಾಕ್ಯಕ್ಕೆ ವಿರೋಧವಾಗಿ ಹೋದರೆ ತೊಂದರೆ ಕೂಡ ಆಗುತ್ತೆ, ಹೌದಲ್ವಾ? ಟ್ರಾಫಿಕ್ ರೂಲ್ಸ್ ಇದೆ, ಅನುಸರಿಸ್ಕೊಂಡು ಹೋದರೆ ತೊಂದರೆ ಇಲ್ಲ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅದರ ಫೈನು, ಪರಿಣಾಮಗಳು. ಸೊ ದೇವರ ರಾಜ್ಯದಲ್ಲಿ ರಾಜನಿದ್ದಾನೆ, ಸರ್ವೆಂಟ್ಸ್ ಇದ್ದಾರೆ, ಪ್ರಜೆಗಳಿದೆ, ಸಂವಿಧಾನ ಇದೆ, ಹಾಗೂ ದೇವರ ರಾಜ್ಯಕ್ಕೆ ಶತ್ರು ಇದ್ದಾರೆ. ದೇವರ ರಾಜ್ಯಕ್ಕೆ ಮುಖ್ಯವಾಗಿ ಶತ್ರು ಸೈತಾನ್ ಆಗಿದ್ದಾನೆ. ಈ ಸೈತಾನ ತಂತ್ರಗಳನ್ನು ಜಯಿಸಲಿಕ್ಕೆ, ಯುದ್ಧದಲ್ಲಿ ಜಯಿಸಲಿಕ್ಕೆ ದೇವರು ನಮಗೆ ಸರ್ವಾಯುಧ ವರ್ಗಗಳು ಹಾಗೂ ಆಯುಧಗಳನ್ನು ಪ್ರತಿ ವಿಶ್ವಾಸಿಗಳಿಗೆ ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಸೈತಾನ ರಾಜ್ಯಕ್ಕೆ ನಾವು ಬರೋಣ. ಸೈತಾನ ರಾಜ್ಯದಲ್ಲಿ ರಾಜನು ಯಾರು? ಸೈತಾನ್. ಅವನ ಪ್ರಜೆಗಳು ಯಾರು? ಎಲ್ಲ ದೇವರು ನಂಬದೇ ಇರೋರು, ಪಾಪಿಗಳೆಲ್ಲ ಸೈತಾನ್ಗೆ ಒಳಪಟ್ಟಿದ್ದಾರೆ. ಸೈತಾನ್ಗೆ ಸೇವಕರು ಯಾರು? ದುಷ್ಟ ದೂತರು, ಅನೇಕ ಮನುಷ್ಯರು ಸೇವಕರು ಸೈತಾನ್ಗೆ ಕೆಲಸ ಮಾಡೋರು ಇದ್ದಾರೆ. ಸೈತಾನ್ಗೆ ಒಂದು ಸಂವಿಧಾನ ಇದೆ. ಏನು? ವಾಕ್ಯದ ಎಲ್ಲ ಆಪೋಸಿಟ್. ಸುಳ್ಳು ಹೇಳ್ಬೇಡ ಅಂದರೆ ಸುಳ್ಳು ಹೇಳಿಸೋದು, ಜಗಳ ಮಾಡಬೇಡ ಅಂದರೆ ಜಗಳ ಮಾಡಿಸೋದು. ಈಗೆಲ್ಲ ದೇವ್ರ ವಾಕ್ಯಕ್ಕೆ ವಿರೋಧವಾಗಿರುವ ಸಂವಿಧಾನ. ಅವನಿಗೂ ಒಂದು ಶತ್ರು ಇದೆ. ಅವನು ದೇವರನ್ನ ಶತ್ರುವಾಗಿ, ದೇವರ ಮಕ್ಕಳನ್ನ ಶತ್ರುವಾಗಿ, ಸಭೆಯನ್ನ ಶತ್ರುವಾಗಿ, ಸೇವಕನ ಶತ್ರುಗಳಾಗಿ ಸೈತಾನ್ ನೋಡ್ತಾ ಇದ್ದಾರೆ. ಸೊ ಇಷ್ಟು ಕಾರ್ಯಗಳು ನಾವು ತಿಳಿದಿದ್ದೀರಿ. ಸೊ ಸೈತಾನ್ ಬಗ್ಗೆ ಕೆಲವು ಕಾರ್ಯಗಳು ಕಲ್ತ್ಕೊಳ್ಳೋಕೆ ಮುಂಚೆ ಸೈತಾನ ಸ್ವಭಾವವನ್ನು ನಾವು ಜಸ್ಟ್ ಒಂದೇ ಮಾತನ್ನು ತಿಳಿಸ್ತೀನಿ. ಸೈತಾನಿಗೆ ಹೆಸರು, ಒರಿಜಿನಲ್ ಹೆಸರು ಲೂಸಿಫರ್ ಅಂತ. ಲೂಸಿಫರ್ ಎಂಬ ಮಾತಿನ ಅರ್ಥ ಉದಯ ನಕ್ಷತ್ರ, ಇಲ್ಲಾಂದ್ರೆ ಲೈಟ್ ಬಿಯರರ್, ಬೆಳಕನ್ನ ತಕೊಂಡು ಹೋಗುವನು. ಇದು ಸೈತಾನ್ ಪಾಪ ಮಾಡೋಕ್ಕಿಂತ ಮುಂಚೆ, ಸೈತಾನ್ ಬೀಳೋಕ್ಕಿಂತ ಮುಂಚೆ ಲೂಸಿಫರ್ಗೆ ಇದ್ದಂಥ ಹೆಸರು. ಅವನು ಪಾಪ ಮಾಡಿದ ಮೇಲೆ ಅವನಿಗೆ ಕೊಡಲ್ಪಡಂಥ ಹೆಸರು ಸೈತಾನ. ಯಾರು ಪಕ್ಕದಲ್ಲಿರೋರು ನೋಡಿ ಸೈತಾನ್ ಅಂತ ಕರಿಬೇಡಿ, ಸೈತಾನ್ ಹೆಸರು ಕೊಡಲ್ಪಟ್ಟಿದ್ದು. ಓಕೆ. ಸೈತಾನ್ ಎಂಬ ಮಾತಿನ ಅರ್ಥ ಆಡ್ವರ್ಸರಿ, ಇಲ್ಲಾಂದ್ರೆ ಅಪೋಸರ್, ಇಲ್ಲಾಂದ್ರೆ ವೈರಿ, ಇಲ್ಲಾಂದ್ರೆ ದೇವರ ಶತ್ರು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 39ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ವೈರಿ, ಶತ್ರು, ನಮಗೆ ವಿರೋಧವಾಗಿದ್ದಾನೆ. ಅವನು ನಮ್ಗೆ ಏನು ಮಾಡ್ತಾ ಇದ್ದಾನೆ? ತೊಂದರೆ ಕೊಡ್ತಾ ಇದ್ದಾನೆ, ರೋಗಗಳನ್ನು ತಂದು ಕೊಡ್ತಾ ಇದ್ದಾನೆ, ಉಪದ್ರವಗಳನ್ನು ತಂದು ಕೊಡ್ತಾ ಇದ್ದಾನೆ. ಈ ಸೈತಾನ್ ನಾವು ಜಯಿಸಬೇಕು ಎಂಬುದಾಗಿ ದೇವರು ಇಚ್ಛಿಸ್ತಾ ಇದ್ದಾರೆ. ಅದು ಹೇಗೆ ಜಯಿಸೋದು ನಾವು ಇವತ್ತು
ಇತ್ತು. ಹಾಗೂ ಉಪವಾಸ ಪ್ರಾರ್ಥನೆ ಕೆಲವು ಕಾರ್ಯನ ಕಳ್ತ್ಕೊಂಡ್ರೆ ಅನೇಕರು ಉಪವಾಸ ಪ್ರೇಯರ್ಗೆ ಬರಲಿಲ್ಲ. ಅದಕ್ಕೆ ಓಡಿಸಿ ಈ ಕಾರ್ಯನ ತಿಳಿಸಿ ಮುಂದೆ ವಾಕ್ಯಕ್ಕೆ ಹೋಗಿ ಕರ್ತನ ಭೋಜನದಿಂದ ನಾವು ಬೇಗ ನಿಲ್ಲಿಸ್ಲಿಕ್ಕೆ ಹೋಗ್ತಾರೆ ಸ್ಪೀಡಾಗಿ. ಓದನ ಮತ್ತಾಯನ ಬರೆದ ಸುವಾರ್ತೆ 13:39 ನೋಡಿ. ವೈರಿ ಅಂತ ಬರ್ದಿದೆ. ಸೈತಾನಿಗೆ ಇನ್ನೊಂದು ಹೆಸರೇನು? ವೈರಿ, ಅಪೋಸರ್, ಎನಿಮಿ ಆಫ್ ಗಾಡ್, ಎನಿಮಿ. ಸೊ ನೀವು ಯಾರಾದರೂ ಮನುಷ್ಯರನ್ನ ಶತ್ರುವಾಗಿ ನೋಡಿದ್ರೆ ನಾವು ಖಂಡಿತವಾಗಿ ನಾವು ಆತ್ಮಿಕ ಜೀವಿತದಲ್ಲಿ ಸೋಳ್ತೀರಿ. ಮಕ್ಕಳು ಶತ್ರು ಅಂತ ನೋಡಬೇಡಿ. ಮಕ್ಕಳಲ್ಲಿ ಸೈತಾನ್ ಕ್ರಿಯೆ ಮಾಡ್ಬೋದು. ಯಜಮಾನರು ಶತ್ರು ಅಲ್ಲ, ಅವರ ಮುಖಾಂತರ ಸೈತಾನ್ ಕ್ರಿಯೆ ಮಾಡ್ಬೋದು. ನಾನು ಹೇಳೋಕ್ಕಿಂತ ಮುಂಚೆ ಸೈತಾನಿಗೆ 3 ಮುಖ್ಯ ಉದ್ದೇಶಗಳಿದೆ. ಅವನ ಅಜೆಂಡಾ, ಸೈತಾನಿಗೆ 3 ಅಜೆಂಡಾ ಇದೆ. ಒಂದು, ಜನ ಸುವಾರ್ತೆ ರಕ್ಷಣೆ ಹೊಂದಬಾರದು. ಕಾರಣ ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಯೇಸು ಎಂಬ ನಾಮ ಅಲ್ಲದೆ ರಕ್ಷಣೆಗೆ ಬೇರೆ ದಾರಿ ಇಲ್ಲ. ಆಮೇನ್ ಹೇಳ್ತೀರಾ? ದಾರಿ ಇಲ್ಲ. ಯೇಸು ಹೇಳಿದ್ರು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಈ ಮಾರ್ಗದಲ್ಲಿ ಹೋದ್ರೆ ಸತ್ಯ ಇದೆ, ಈ ಸತ್ಯ ನಂಬಿದ್ರೆ ಜೀವ ಇದೆ. ಬೇರೆ ಮಾರ್ಗಗಳಲ್ಲಿ ಸತ್ಯ ಇಲ್ಲ. ಆ ಸತ್ಯ ಅದನ್ನ ಜೀವಕ್ಕೆ ನಡೆಸಲ್ಲ, ಮರಣಕ್ಕೆ ನಡೆಸುತ್ತೆ. ಸೊ ಸೈತಾನ ಮೊದಲನೇ ಅಜೆಂಡಾ ಏನು? ಜನರು ರಕ್ಷಣೆ ಸುವಾರ್ತೆ ಕೇಳಬಾರ್ದು. ಕಾರಣ ಅವ್ರು ಕೇಳಿದ್ರೆ ಪರಲೋಕಕ್ಕೆ ಹೋಗ್ತಾರೆ. ಅದಕ್ಕೆ ಅದು ಸೈತಾನ ಒಂದು ಅಜೆಂಡಾ, ಇಲ್ಲಾಂದ್ರೆ ಮುಖ್ಯ ಉದ್ದೇಶ. ಜನರು ಸುವಾರ್ತೆ ಕೇಳಬಾರ್ದು. ಅದಕ್ಕೆ ಸುವಾರ್ತೆಗೆ ಅವನು ತಡೆ ಮಾಡೋನಾಗಿದ್ದಾನೆ. ಎರಡನೇದು, ಏನಾದರೂ ಅಪ್ಪಿತಪ್ಪಿ ರಕ್ಷಣೆ ಹೊಂದ್ರೆ ಇವರು ಭಾನುವಾರ ಬಂದು ಹೋಗ್ಬೇಕು, ಇವರು ಬೆಳೀಬಾರ್ದು. ಎರಡನೇದಾಗಿ ಇವರು ದೇವರಲ್ಲಿ ಬೆಳೀಬಾರ್ದು. ಕಾರಣ ಒಂದು ವ್ಯಕ್ತಿ ಬೆಳೆಯುವಾಗ ದೇವರ ರಾಜ್ಯಗೆ, ಸಭೆಗೆ ಪ್ರಯೋಜನವಾಗಿರ್ತಾನೆ. ಆಮೇನ್. ಮೂರನೇದು, ಬೆಳೆದು ದೇವರ ಸೇವೆಯಲ್ಲಿ ಎಫೆಕ್ಟಿವ್ ಆಗಬಾರ್ದು. ಸೇವೆಯಲ್ಲಿ ಎಫೆಕ್ಟಿವ್, ಸೇವೆ ನಿಲ್ಲಿಸಬೇಕು, ಸೇವೆ ಮಾಡಬಾರ್ದು, ಇನ್ಎಫೆಕ್ಟಿವ್ ಆಗಿರಬೇಕು ಅಂತ ಸೈತಾನ ಇನ್ನೊಂದು ಉದ್ದೇಶ. ಸೊ ಸೈತಾನ ಎಂಬ ಮಾತಿನ ಹೆಸರೇನು? ಎನಿಮಿ ಆಫ್ ಗಾಡ್. ಸೊ ನೀವು ಮನುಷ್ಯರನ್ನ ಎನಿಮಿಯಾಗಿ, ಪಕ್ಕದ ಮನೆಯವ್ರನ್ನ ಶತ್ರುವಾಗಿ ನೋಡಬೇಡಿ. ಕಾರಣ ನಮ್ಮ ಶತ್ರು ಸೈತಾನ್ ಆಗಿದ್ದಾನೆ. ಅದಕ್ಕೆ ಬೈಬಲ್ ಹೇಳುತ್ತೆ, ನಮಗೆ ಯುದ್ಧ ಇರೋದು ಮನುಷ್ಯರ ಸಂಗಡ ಅಲ್ಲ. ಸೈತಾನ್ ಮನುಷ್ಯರನ್ನ ಉಪಯೋಗಿಸ್ಬೋದು ಹೊರತು ಮನುಷ್ಯರನ್ನ ಶತ್ರುವಾಗಿ ನೋಡೋದು ಸೈತಾನಿಗೆ ತುಂಬಾ ಸಂತೋಷ. ಗಂಡ ಹೆಂಡತಿ ಜಗಳಾಡುವಾಗ ಸೈತಾನ್ ನಗೀತಾ ಇರ್ತಾನೆ. ಆ್ಯಕ್ಚುಲಿ ಗಂಡ ಹೆಂಡತಿ ಸೇರಿ ಸೈತಾನ ಮನೆಯಿಂದ ಹೊರಗಾಕ್ಬೇಕು. ಸಭೆಯಲ್ಲಿ ವಿಶ್ವಾಸಿಗಳು ಜಗಳಾಡೋದಲ್ಲ, ಸಭೆ ಒಂದಾಗಿ ಸೇರಿ ಸೈತಾನ ಸಭೆಯಿಂದ ಹೊರಗಾಗಬೇಕು, ದೇಶದಿಂದ ಹೊರಗಾಗಬೇಕು. ಇದು ದೇವರ ಪದ್ಧತಿ ಹಾಗೂ ಉದ್ದೇಶವಾಗಿದೆ. ಆಮೇಲೆ ಸೈತಾನಿಗೆ ಇನ್ನೊಂದು ಹೆಸರು ಕೊಡಲ್ಪಟ್ಟಿದೆ, ಅದಕ್ಕೆ ಡೆವಿಲ್ ಅಂತ. ನಿಮ್ಗೆ ಗೊತ್ತಿರುತ್ತೆ, ಡೆವಿಲ್ ಅಂತಾರೆ. ಎಲ್ಲಿ ಬರೆದಿದೆ? ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ ಅದರ 9ನೇ ವಾಕ್ಯ. ರೆವೆಲೇಷನ್ ಚಾಪ್ಟರ್ 12 ವರ್ಸ್ 9. ರೆವೆಲೇಷನ್ ಚಾಪ್ಟರ್ 12 ವರ್ಸ್ 9. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ 12 ವರ್ಸ್ 10. 12:10. ರೆವೆಲೇಷನ್ 12:10. ಪ್ರಕಟಣೆ 12:10. ಅವರ ದೂತನು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಅದು, ಈಗ ಜಯವೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರು ಹೇಳುವವನು. ಅದು ಅಂಡರ್ಲೈನ್ ಮಾಡ್ಕೊಳ್ಬಹುದು. ಸೊ ಡೆವಿಲ್ ಎಂಬ ಪದದ ಅರ್ಥ ಸ್ಲ್ಯಾಂಡರರ್, ದೂರು ಹೇಳುವವನು, ಚಾಡಿ ಹೇಳುವವನು, ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು, ಇಲ್ಲದೆ ಇರುವ ಕಾರ್ಯ ಸೇರಿಸಿ ಹೇಳೋದು, ಇದೆಲ್ಲ ಸೈತಾನ್ನ ಕೆಲಸ ಆಗಿದೆ. ಸೊ ಸೈತಾನ ಇನ್ನೊಂದು ಕೆಲಸ ಏನು? ಮೊದಲನೇ ಕೆಲಸ ಏನು? ಸೈತಾನ ಸ್ವಭಾವ ಏನು? ಫಸ್ಟ್, ದೇವರ ಶತ್ರು, ದೇವರ ಸಭೆಗೆ ಶತ್ರು, ದೇವರ ಮಕ್ಕಳಿಗೆ ಶತ್ರು ಆಗಿರೋದು ಯಾರು? ಸೈತಾನ್. ನಾವು ಆ ಸೈತಾನ ಜಯಿಸಿದ್ರೆ ನಮಗೆ ಸೌಖ್ಯ ಇದೆ, ಬಿಡುಗಡೆ ಇದೆ, ಆಶೀರ್ವಾದ ಇದೆ, ನಮಗೆ ಜಯ ಇದೆ. ಹಲ್ಲೆಲೂಯಾ. ಹೌದಲ್ವಾ? ಸೊ ನಮ್ಮ ಶತ್ರು ಯಾರು? ಮನುಷ್ಯರಲ್ಲ. ಸೊ ನೀವು ಯಾರಾದರೂ ಮನುಷ್ಯರನ್ನ ಶತ್ರುವಾಗಿ ನೋಡೋದು ತಪ್ಪು. ಅಲ್ಲೇ ನಾವು ಸೋತ್ರಿ. ಸೈತಾನ್ ಅಲ್ಲೇ ನಮ್ಮನ್ನ ಸೋಲಿಸಿದ್ದಾನೆ. ಕಾರಣ ನಿಜವಾದ ಶತ್ರು ಯಾರು? ಆಮೇಲೆ. ಸೊ ಯಾರಾದರೂ ಕೋಪ ಮಾಡಿಸಿದ್ರೆ ಅವನ ಮೇಲೆ ಕೋಪ ಪಡೋದಕ್ಕಿಂತ, ಆ ವ್ಯಕ್ತಿಯ ಮೇಲೆ ಕೋಪ ಪಡೋಕ್ಕಿಂತ ನಿನ್ನಲ್ಲಿರುವ ಕೋಪವನ್ನು ಸೋಲಿಸ್ಲಿಕ್ಕೆ ನೀವು ಕಲ್ತ್ಕೊಳ್ಳಿ, ನೀವು ಜಯಶಾಲಿಗಳಾಗಿರ್ತೀರ. ಆಮೇನ್. ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕಿಂತ ಮುಂಚೆ ನಮ್ಮಲ್ಲಿರುವ ಕೆಟ್ಟ ಅಭ್ಯಾಸಗಳನ್ನ ಜಯಿಸೋದು ನಮಗೆ ಆತ್ಮಿಕವಾದ ಎಲಿವೇಶನ್ ಅನ್ನ ತರುತ್ತೆ. ಸೊ ದ ಮೀನಿಂಗ್ ಆಫ್ ದ ವರ್ಡ್ Satan is an opposer, enemy of God. Don't see anyone as an enemy. See devil as an enemy. ನಮ್ಮ ತಾಯಿ ಎಷ್ಟೋ ಸತಿ ಹೇಳ್ತಾನೆ ನನ್ನ ಹತ್ರ, ಚಿಕ್ಕ ವಯಸ್ಸಲ್ಲಿ, ನಮ್ಮ ಶತ್ರು ಮನುಷ್ಯರಲ್ಲ, ಅವ್ರ ಮುಖಾಂತರ ಸೈತಾನ್ ಕ್ರಿಯೆ ಮಾಡ್ತಾನೆ. ನೀನು ಅವ್ರ ಹತ್ರ, ದೇವ್ರ ಹತ್ರ ಪ್ರಾರ್ಥನೆ ಮಾಡು, ನೀನು ಬೆಳಿತೀಯ, ಸೈತಾನ್ ಅವ್ರನ್ನ ಬಿಟ್ಟು ಹೋಗ್ತಾನೆ, ಅವ್ರು ನಿನಗೆ ಆಶೀರ್ವಾದವಾಗ್ತಾರೆ. ಬಟ್ ನೀನು ಅವ್ರ ಹತ್ರ ಜಗಳ ಮಾಡಿದ್ರೆ ಸೈತಾನ್ ನಗೀತಾ ಇರ್ತಾನೆ, ಅವನು ನಾಳೆನೂ ಶತ್ರುವಾಗಿರ್ತಾನೆ. ನಾವು ಸೈತಾನ್ ಮುಂದೆ ಸೋಳುವರಾಗಿರ್ತೀರಿ. ಆಮೆನ್. ಇಷ್ಟು ನಾವು ಕಲ್ತ್ಕೊಂಡಿದ್ದೀರಿ. ಆಮೆನ್. ಸೊ ಡೆವಿಲ್ ಎಂಬ ಪದದ ಅರ್ಥ ದೂರುಗಾರನು. ನೋಡಿ,
ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಪ್ರಾರ್ಥನೆ ತುಂಬ ಶಕ್ತಿ ಇರೋದಂತ. ಬಟ್ ಎಷ್ಟೋ ಸಮಯ ಪ್ರೇಯರ್ ಮಾಡಿದ್ರೂ ದೆವ್ವಗಳು ಹೋಗದೇ ಇದೆ. ನೀವು ನೋಡಿರ್ಬೋದು, ಹೌದು ನೋಡಿರ್ಬೋದು. ಎಷ್ಟು ಪ್ರೇಯರ್ ಮಾಡಿದ್ರು ಕೆಲವು ದೆವ್ವಗಳು ಹೋಗಲ್ಲ. ಸೊ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಪ್ರಾರ್ಥನೆಗೆ ಶಕ್ತಿ ಇದೆ, ಬಟ್ ಎಲ್ಲ ಪ್ರಾರ್ಥನೆಗೆ ಶಕ್ತಿ ಇಲ್ಲ. ನೀತಿವಂತರ ಪ್ರಾರ್ಥನೆಗೆ ಶಕ್ತಿ ಇದೆ. ಅದೇ ಯಾಕೋಬನ ಪುಸ್ತಕದಲ್ಲಿ ಬರೆದೆ, ನೀತಿವಂತನ ಪ್ರಾರ್ಥನೆ. ನೀನು ನೀತಿವಂತನಾಗಿದ್ದರೆ ಅವ್ನು ನೀತಿವಂತನ ಮಾಡುವ ಪ್ರಾರ್ಥನೆಗೆ ಶಕ್ತಿ ಇದೆ. ಒಂದೊಂದು ಸೆಂಟೆನ್ಸು ದೇವರು ಕೇಳಿ ಉತ್ತರವನ್ನು ಕೊಡ್ತಾರೆ. ಆಮೇಲೆ ಇನ್ನೊಂದು ಮಾತು ಕೂಡ ಹೇಳಿದೆ, ಯೇಸುವಿನ ನಾಮ ಅಂದರೆ ಸೈತಾನಿಗೆ ತುಂಬ ಭಯ. ಯೇಸುವಿನ ನಾಮ ಅಂದರೆ ಸೈತಾನಿಗೆ ತುಂಬ ಭಯ. ಆದರೆ ನಾನು ಎಷ್ಟೋ ಸಮಯ ಸೇವೆ ಮಾಡುವಾಗೆಲ್ಲ ಎಷ್ಟು ಯೇಸುವಿನ ನಾಮ ಹೇಳಿದ್ರು ಕೆಲವು ದೆವ್ವಗಳು ಹೋಗಲ್ಲ. ಎಷ್ಟೋ ಸಮಯ ನಾವು ಯೇಸುವಿನ ನಾಮವನ್ನು ಹಾಡಾಡಿದ್ರಿ. ಯಾಕೆ ದೆವ್ವ ಹೋಗ್ತಾ ಇಲ್ಲ, ಯಾಕೆ ದುರಾತ್ಮಗಳು ಹೋಗೋದಿಲ್ಲ? ಕಾರಣ ಇದೆ. ಆಮೇಲೆ ಯೇಸುವಿನ ನಾಮಕ್ಕೆ ಶಕ್ತಿ ಇದೆ, ಬಟ್ ಅದು ಹೇಳುವ ನಾಲಿಗೆ ಅಶುದ್ಧವಾಗಿದ್ದರೆ, ದೂರ ಹೇಳುವ ನಾಲಿಗೆ ಆಗಿದ್ದರೆ, ಸುಳ್ಳು ಹೇಳುವ ನಾಲಿಗೆ ಆಗಿದ್ದರೆ ಅವ್ರು ಎಷ್ಟು ಯೇಸುವಿನ ನಾಮ ಹೇಳಿದ್ರು ಶಕ್ತಿ ಉಂಟಾಗೋದಿಲ್ಲ. ಸೊ ಅಲ್ಲಿ ಶಕ್ತಿ ಇರೋದು ಯೇಸುವಿನ ನಾಮಕ್ಕೆ, ಬಟ್ ಆ ಕ್ರಿಯೆ ಮಾಡಬೇಕಾದ್ರೆ ನಮ್ಮ ನಾಲಿಗೆ ಕರೆಕ್ಟಾಗಿ ಇರಬೇಕು. ಸೊ ನಾವೇನು ಮಾಡಬೇಕು? ದೇವರ ನನ್ನ ನಾಲಿಗೆಯನ್ನು ಶುದ್ಧೀಕರಿಸು. ನನ್ನ ನಾಲಿಗೆ ಪರಿಶುದ್ಧವಾಗಿದ್ದರೆ ನಾವು ಮಾಡುವ ಎಲ್ಲ ಪ್ರಾರ್ಥನೆಗೆ ಉತ್ತರ ಸಿಕ್ಕುತ್ತೆ. ನಾವು ಯೇಸುವಿನ ನಾಮ ಅಂತ ಹೇಳುವಾಗ ದುರಾತ್ಮಗಳು ಓಡಿ ಹೋಗುತ್ತೆ. ಕಾರಣ ಯೇಸುವಿನ ನಾಮಕ್ಕೆ ಶಕ್ತಿ ಇದೆ. ದ ನೇಮ್ ಆಫ್ ಜೀಸಸ್ ಹ್ಯಾಸ್ ಪವರ್, ಬಟ್ ದ ನೇಮ್ ಆಫ್ ಜೀಸಸ್ ಹ್ಯಾಸ್ ನೋ ಪವರ್ ಆನ್ ದ ಪರ್ಸನ್ ಹೂಸ್ ಟಂಗ್ ಈಸ್ ಅನ್ಕ್ಲೀನ್. ಹಲ್ಲೆಲೂಯಾ. ಅದಕ್ಕೆ ದೇವರು ನಮ್ಮ ನಾಲಿಗೆಯನ್ನು ಶುದ್ಧೀಕರಿಸಲಿ. ಆರಾಧನೆ ಕೂಡ ಅಷ್ಟೇ ಅದ್ಭುತವಾದ. ಕೆಲವು ಆರಾಧನೆ ಮಾಡುವಾಗ ದುರಾತ್ಮ ಇರ್ಲಿಕ್ಕಾಗಲ್ಲ, ಬಟ್ ನಮ್ಮ ಹೃದಯದಲ್ಲಿ ಅಶುದ್ಧತೆ ಇದ್ದರೆ ವಾಕ್ಯದ ಕೀರ್ತನೆಗಾರನು ಹೇಳ್ತಾನೆ, ನಾನು ದೇವರನ್ನು ನಿರ್ಮಲವಾದ ಹೃದಯದಿಂದ ಆರಾಧನೆ ಮಾಡ್ತಾ ಇದ್ದೀನಿ. ಸೊ ವಾಟ್ ಕೈಂಡ್ ಆಫ್ ಹಾರ್ಟ್ ವರ್ಷಿಪ್ಸ್ ಗಾಡ್? ಎಷ್ಟು ಪರಿಶುದ್ಧತೆ ಇದೆಯೋ, ಪ್ರೀತಿ ಇದೆಯೋ, ಅಲ್ಲಿಂದ ಮಾಡುವಂಥ ಆರಾಧನೆ ದುರಾತ್ಮ ಕ್ರಿಯೆಗಳ ಮೇಲೆ ನಮಗೆ ಜಯವನ್ನು ಕೊಡುತ್ತೆ. ಸೊ ನಿಮ್ಗೇನು ಅರ್ಥ ಆಯಿತು? ಸೈತಾನ್ ಯಾವುದು ಭಯ ಪಡ್ತಾ ಇರೋದು? ಆಮೇಲೆ ಪ್ರೈಸ್ ಲಾರ್ಡ್. ಸೈತಾನ್ ಜಾಸ್ತಿ ಭಯ ಪಡ್ತಾ ಇರೋದು ನಮ್ಮ ಪರಿಶುದ್ಧತೆ, ನಮ್ಮ ಕ್ಲೆನ್ನಿನೆಸ್, ನಮ್ಮ ನಾವು ಪಡಿಸ್ಕೊಳ್ಳೋದು. ಅದಕ್ಕೆ ಶನಿವಾರ ಉಪವಾಸ ಕೂಡ ಯಾಕೆ ಮಡಗ್ತಾ ಇರೋದು? ನಮ್ಮನ್ನು ಶುದ್ಧೀಕರಿಸಲಿಕ್ಕೆ. ಕಾರಣ ಶುದ್ಧೀಕರಣ ಹೊಂದಿರೋ ವ್ಯಕ್ತಿ ಪ್ರೇಯರ್ ಮಾಡುವಾಗ ರಿಸಲ್ಟ್ಸ್ ಇದೆ. ನನ್ನ ಜೀವಿತದಲ್ಲಿ ತುಂಬ ರಿಸಲ್ಟ್ ನೋಡಿದ್ದೀನಿ. ನಾನು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ. ರಿಸಲ್ಟ್ ಇಲ್ಲ ಅಂದರೆ ನಾನೇ ಕೇಳ್ತೀನಿ ದೇವರ ಎಲ್ಲಿ ತಪ್ಪಿದೆ ಎಂಬುದಾಗಿ. ಬಟ್ ನಮ್ಮ ಯೇಸು ಸ್ವಾಮಿ ಉತ್ತರ ಕೊಡುವ ದೇವರಾಗಿದ್ದಾನೆ. ಸರಿ, ಯಾಕೆ ಈ ಥರ ವಾಕ್ಯ ಕೇಳಬೇಕು? ಈ ಥರ ವಾಕ್ಯ ಕೇಳೋದ್ರಿಂದ ಏನು ಪ್ರಯೋಜನ? ನಾವು ಸ್ಕೂಲ್ಗೆ ಹೋಗ್ತೀರಿ, ಬಯಾಲಜಿ, ಕೆಮಿಸ್ಟ್ರಿ, ಮ್ಯಾಥ್ಸ್, ಸೈನ್ಸ್ ಎಲ್ಲ ಓದ್ತಾ ಇದ್ರಿ, ಬಟ್ ವಾಕ್ಯ ನಾವು ಯಾಕೆ ಕೇಳಬೇಕು? ಕಾರಣ ಒಂದು ರಹಸ್ಯವನ್ನು ಹೇಳಲಿಕ್ಕೆ ಬಯಸ್ತೀನಿ. ಎಷ್ಟು ಬೆಳಕು ನಮ್ಮಲ್ಲಿ ಇದೆಯೋ ಅಷ್ಟು ದೇವರ ಪ್ರಸನ್ನತೆ ನಮ್ಮಲ್ಲಿ ಕಾರ್ಯ ಮಾಡುತ್ತೆ. ಎಷ್ಟು ವಾಕ್ಯ ತಿಳ್ಕೊಂಡಿದ್ದೀರೋ ಅಷ್ಟು ದೇವರ ಪರಿಶುದ್ಧಾತ್ಮ ನಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಎಷ್ಟು ಬೆಳಕಿದೆಯೋ ಅಷ್ಟು ನಾವು ಸೈತಾನ ಜಯಿಸುವರಾಗಿರ್ತೀರಿ. ಎಷ್ಟು ವಾಕ್ಯ ನಾವು ತಿಳ್ಕೊಳ್ತಿರೋ ಅಷ್ಟು ನಾವು ರೋಗದ ಮೇಲೆ ಜಯವನ್ನು ಕಂಡ್ಕೊಳ್ತೀರಿ. ನೀವು ಸತ್ಯವನ್ನು ತಿಳಿವಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. So the name of Jesus is very, very powerful, but there are times morning to night, sometimes devils are cast out and devil doesn't even bother because the tongue is unclean. ಹೊಸ ಒಡಂಬಡಿಕೆಯಲ್ಲಿ ಒಂದು ವ್ಯಕ್ತಿ ಹೋಗಿ ದೆವ್ವನ ಓಡಿಸ್ತಾನೆ. ಪೌಲ್ ಹೇಳಿದ ಯೇಸುವಿನ ನಾಮದಲ್ಲಿ ಹೋಗು ಅಂತ ಹೇಳಿದಾಗ ಆ ದೆವ್ವ ಹೇಳ್ತಾ ಇದೆ, ಪೌಲ್ ಯಾರಂತ ಗೊತ್ತು, ಬಟ್ ನೀನು ಯಾರು ಅಂದ್ಬಿಟ್ಟು ಹೊಡೆದ ಏಟಿಗೆ ಓಡ್ತಾನೆ. ಅವಾಗ ಆ ದೆವ್ವ ಅವನ ಬಟ್ಟೆ ಹಿಡಿದಿದೆ, ಬಟ್ಟೆನೇ ಕಿತ್ತೋಯ್ತು, ಬಟ್ಟೆ ಇಲ್ದೇ ಓಡೋದ. ಆಗೇನು ಯೇಸುವಿನ ನಾಮಕ್ಕೆ ಶಕ್ತಿ ಇಲ್ವಾ? ಅವನು ಯೇಸುವಿನ ನಾಮನೇ ಹೇಳಿದ್ದು. ಬಟ್ ಯೇಸುವಿನ ನಾಮಕ್ಕೆ ಶಕ್ತಿ ಇರಬೇಕಾದ್ರೆ ನೀನು ದೇವರ ಮಗನಾಗಿರಬೇಕು. ನಿನ್ನ ನಾಲಿಗೆ ಪರಿಶುದ್ಧವಾಗಿದ್ದರೆ ಒಂದೊಂದು ಪ್ರಾರ್ಥನೆಗೂ ದೇವರು ಉತ್ತರವನ್ನು ಕೊಡುವನಾಗಿರ್ತಾನೆ. ಇವತ್ತು ಯೇಸುವಿನ ರಕ್ತ ನಿಮ್ಮ ನಾಲಿಗೆಯನ್ನು ಶುದ್ಧೀಕರಿಸಲಿ. ಯೇಸುವಿನ ರಕ್ತ ನಿಮ್ಮ ಹೃದಯವನ್ನು ಶುದ್ಧೀಕರಿಸಲಿ. ಜೆಹೋವ ಮೆಕದೀಶಂ, ನಾನೇ ನಿಮ್ಮನ್ನು ಶುದ್ಧೀಕರಿಸುವ ದೇವರು. ಎಷ್ಟು ನಿನ್ನನ್ನು ಶುದ್ಧೀಕರಿಸ್ಕೊಳ್ತೀಯೋ ಅಷ್ಟು ನಿನ್ನ ಪ್ರಾರ್ಥನೆಗೆ ಶಕ್ತಿ ಇದೆ. ನೀತಿವಂತನು ಪ್ರಾರ್ಥನೆ ಇಡೀ ದೇಶದಲ್ಲಿ ಬದಲಾವಣೆಯನ್ನು ತರಬಹುದು. ನೀತಿವಂತನ ಪ್ರಾರ್ಥನೆ ರೋಗವನ್ನ ಸೌಖ್ಯ ಮಾಡುವುದು. ನೀತಿವಂತನ ಪ್ರಾರ್ಥನೆ ಸಾಲವನ್ನ ತೀರಿಸಬಹುದು. ನೀತಿವಂತನ ಪ್ರಾರ್ಥನೆ ದುರಾತ್ಮಗಳನ್ನ ನಿನ್ನ ಕಾಲ್ ಕೀಳ್ಗಡೆ ತರುವುದು. ನೀತಿವಂತನ ಪ್ರಾರ್ಥನೆ ಅಸಾಧ್ಯವಾದ ಕಾರ್ಯ ಸಾಧ್ಯ ಮಾಡುವುದು. ನೀತಿವಂತನ ಪ್ರಾರ್ಥನೆ ಇಡೀ ಮನೆಯಲ್ಲಿ ದೇವರ ಮಹಿಮೆಯನ್ನು ತರುವುದು. ನಂಬರ್ ಜೋರಾಗಿ ಕೈ ತಟ್ಟಿದವರಿಗೆ ಸ್ತೋತ್ರ ಸಲ್ಲಿಸೋಣ. ಹಾಲೆಲೂಯಾ. ಅವಾಗ ಸೈತಾನ ಮೇನ್ ಉದ್ದೇಶ ಏನಿರುತ್ತೆ? ನಿನ್ನನ್ನು ಅಶುದ್ಧ ಮಾಡೋದು, ನಮ್ಮನ್ನು ಅಶುದ್ಧ ಮಾಡೋದು. Satan fears a holy person. So that's the reason I said prayer is not important. Right prayer of a righteous man is important. Hallelujah. ದೇವರು ನಮ್ಮ ನಾಲಿಗೆಯನ್ನು ಶುದ್ಧೀಕರಿಸಲಿ. ಸೊ ಸೈತಾನ್ ಎಂಬ ಮಾತಿನ ಅರ್ಥ ಏನು? ಚಾಡಿ. ಅದಕ್ಕೆ ನಾವು ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು, ಅವ್ರ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಪ್ರಾರ್ಥನೆ
ಇಲ್ಲಾಂದರೆ ಡೈರೆಕ್ಟಾಗಿ ಅವ್ರ ಹತ್ರ ಹೋಗಿ ಮಾತಾಡಬೇಕು. ಸಿಸ್ಟರ್, ನೀವು ಮಾಡೋದು ತಪ್ಪು, ದಯವಿಟ್ಟು ತಿದ್ಕೊಳ್ಳಿ, ನೀವು ಮಾಡೋ ಕಾರ್ಯ ತಪ್ಪು, ಬೇಜಾರಾಗ್ತಾ ಇದೆ. ಇದು ಬೈಬಲಲ್ಲಿ ಅಲೌಡ್ ಆಗಿದೆ. ಬಟ್ ಅವ್ರ ಬಗ್ಗೆ ತಪ್ಪು ದೂರ ಮಾತಾಡೋದು ಸೈತಾನಿಗೆ ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಪ್ರವೇಶಿಸಿ ನಮಗೆ ತೊಂದರೆಯನ್ನು ಕೊಡೋನಾಗಿರ್ತಾನೆ. ಈ ಸ್ವಭಾವಗಳು ಹೇಳಲಿಕ್ಕೆ ಕಾರಣ ನಮಗೆ ಜಯ ಸಿಕ್ಕಲಿಕ್ಕೆ. ಆಮೇನ್. ಕಾರಣ ಯೋಚನೆ ಮಾಡಿ, ಒಂದು ದೆವ್ವ ಇದೆ, ನನಗೆ ಕೋಪ ಇದೆ, ಇಲ್ಲಾಂದರೆ ನಾನು ಕ್ಷಮಿಸ್ತಾ ಇಲ್ಲ ಅಂತ ತಿಳ್ಕೊಳ್ಳಿ, ನಾನು ಅದೇ ದೆವ್ವನ ಓಡಿಸ್ತಾ ಇದ್ದೀನಿ. ಹೆಂಗಾಗುತ್ತೆ? ಅಶುದ್ಧ ಆತ್ಮ ಇದೆ. ಸೊ ನಮ್ಮಲ್ಲಿ ಅಶುದ್ಧತೆ ಇದ್ದರೆ ಹೆಂಗೆ ಸೈತಾನ ನಾವು ಜಯಿಸೋಕ್ಕಾಗುತ್ತೆ? ಸೈತಾನ ಹೇಳ್ತಾನೆ, ನನ್ನ ಕೆಲಸನೇ ನಿನ್ನಲ್ಲಿದೆ, ನಾವಿಬ್ರು ಫ್ರೆಂಡ್ಸ್ ಅಲ್ವೋ, ಯಾಕೆ ನನ್ನ ಹತ್ರ ಜಗಳಕ್ಕೆ ಬರ್ತೀಯಾ ಅಂತ. ಅದಕ್ಕೆ ನಾವು ಪ್ರೇಯರ್ ಮಾಡಬೇಕಾದ್ರೆ, ಕರ್ತನೇ, ಸೈತಾನಿಗೆ ಸಂಬಂಧಪಟ್ಟ ಎಲ್ಲ ಸ್ವಭಾವಗಳು ನನ್ನಿಂದ ತೆಗೆದು ಬಿಸಾಕು. ಹಂಗೆ ನೀನು ಪ್ರಾರ್ಥನೆ ಮಾಡುವಾಗ ನೀನು ಒಂದು ಪ್ರಾರ್ಥನೆ ಇಡೀ ದೇಶದಲ್ಲಿ ಬದಲಾವಣೆ ತರಲಿಕ್ಕೆ ಶಕ್ತಿ ಇದೆ. ನಮ್ಮ ಇಡೀ ಸಭೆಯಲ್ಲಿ ಮಹಿಮೆಯನ್ನು ತರಲಿಕ್ಕೆ ಶಕ್ತಿ ಇದೆ. ನೀನು ಒಂದು ಲೈನ್ ಆಡಿದ್ರು ದುರಾತ್ಮಗಳಿಗೆ ಆ ವಾತಾವರಣದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಒಂದು ಪ್ರಾರ್ಥನೆ ಮಾಡಿದ್ರು ದುರಾತ್ಮಗಳಿಗೆ ಇರ್ಲಿಕ್ಕೆ ಆಗೋದಿಲ್ಲ. ದೇವರು ನಮಗೆ ಜಯವನ್ನು ಕೊಡುವನಾಗಿರ್ತಾನೆ. ಆಮೇನ್. ಸೊ ದೂರ ಹೇಳೋದು ತಪ್ಪು, ನಮ್ಮ ನಾಲಿಗೆ ಕರೆಕ್ಟ್ ಆಗಿದ್ರೆ. ಕಾರಣ ಇಲ್ಲಿಂದನೇ ಪ್ರೇಯರ್ ಮಾಡ್ತಾ ಇರ್ತಾನೆ, ಇಲ್ಲಿಂದನೇ ನಾವು ಅಡ್ರೆಸ್ ಮಾಡ್ತಾರೆ, ದುರಾತ್ಮಳೆ ಹೋಗಂತ. ಹೌ ಮೆನಿ ಡೆವಿಲ್ಸ್. ನೆನೆ ಉಪವಾಸ ಪ್ರೇಯರ್ ಕೂಡ ಒಂದು ದೆವ್ವ ಹಿಡಿದ ದೇವದಿಂದ ಒಂದು ಸಿಸ್ಟರ್ ಬಿಡೆ ಸಿಕ್ತು. ಇವತ್ತು ಅವ್ರು ಬೆಳಿಗ್ಗೆ ಬಂದು ಸಾಕ್ಷಿ ಹೇಳಿದ್ರು, ಪಾಸ್ಟರ್, ದೆವ್ವ ಹೋಗಿದ ತಕ್ಷಣ ನನಗೆ ತಲೆನೋವು ಸೌಖ್ಯ ಆಯಿತು, ಆರಾಮಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಹಾಲೆಲೂಯ. ದೇವ್ ನಮಗೆ ಜಯವನ್ನು ಕೊಡುವನಾಗಿರ್ತಾನೆ. ಹಾಲೆಲೂಯ. ಸೈತಾನಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯ ಕರ್ತನೆ ನನ್ನಿಂದ ನೀಗಿಸು, ನನ್ನನ್ನು ಶುದ್ಧೀಕರಿಸು. ನಮ್ಮ ದೇವರ ಹೆಸರೇನು? ಜೆಹೋವಾ ಮೆಕೆದಿಶಮ್, ನಾನೇ ನಿನ್ನನ್ನು ಶುದ್ಧೀಕರಿಸೋ ದೇವರು. ಯಾಕೆ ಫಾಸ್ಟಿಂಗ್? ಕಾರಣ ಫಾಸ್ಟಿಂಗ್ ಪ್ಯೂರಿಫೈಸ್ ಅಸ್. ಫಾಸ್ಟಿಂಗ್ ಏನು ಮಾಡುತ್ತೆ? ನಮ್ಮನ್ನು ಶುದ್ಧೀಕರಿಸುತ್ತೆ. ತಿರುಗಿ ಹೇಳ್ತಾ ಇದ್ದೀನಿ, ಸೈತಾನಿಗೆ ನಮ್ಮ ದುಡ್ಡು ಭಯ ಇಲ್ಲ, ಸೈತಾನಿಗೆ ಬಿಳಿ ಬಟ್ಟೆ ಭಯ ಇಲ್ಲ, ಸೈತಾನಿಗೆ ನಾವು ಜೋರಾಗಿ ಕಿರ್ಚೋದು ಭಯ ಇಲ್ಲ. ಸೈತಾನ್ ನೋಡ್ತಿರೋದು ಇವನಲ್ಲಿ ಪರಿಶುದ್ಧತೆ ಇದೆ, ಇವನ್ ದೇವರ ವಾಕ್ಯ ಕೀಳ್ಪಡಿತಾ ಇದ್ದಾನೆ, ಇವನು ನೀತಿವಂತನು, ಅದಕ್ಕೆ ಅವನು ನಡುಕ್ತಾನೆ. ಯೇಸು ನಮ್ಮ ದೇವರು ನೀತಿವಂತನು. ಇವತ್ತು ಆಡುವಾಗ ಬ್ರದರ್ಸ್ ಕೊಯರ್ ಟೀಮ್ ಹಿಂಗೆ ಆಡಿದ್ರು, ನೀನೇ ಪರಿಶುದ್ಧನು. ಕಾರಣ ನೀನು ಪರಿಶುದ್ಧನು ಅಂತ ಪ್ರಾರ್ಥನೆ ಮಾಡುವಾಗ ನಿನ್ನಲ್ಲಿ ಆ ಪರಿಶುದ್ಧತೆ ಉಂಟಾಗ್ತಾ ಇದೆ. ದೇವರು ನಮ್ಮನ್ನು ಶುದ್ಧೀಕರಿಸಲಿ, ದೇವರು ನಮ್ಮನ್ನು ಶುದ್ಧೀಕರಿಸಲಿ, ದೇವರು ನಮ್ಮನ್ನು ಶುದ್ಧೀಕರಿಸಲಿ. ನೀತಿವಂತನ ಪ್ರಾರ್ಥನೆಗೆ ಬಹು ಶಕ್ತಿ ಇದೆ. ಎಲಿಯ ಒಬ್ಬ ನೀತಿವಂತ ಪ್ರೇಯರ್ ಮಾಡಿದಾಗ ಇಡೀ ಊರಲ್ಲಿ ಮಳೆ ಬೀಳಲಿಲ್ಲ. ಅವನು ತಿರುಗಿ ಪ್ರೇಯರ್ ಮಾಡಿದಾಗ ಇಡೀ ಊರಲ್ಲಿ ಮಳೆ ಬಿತ್ತು. ತಿರುಗಿ ಅವನು ಪ್ರೇಯರ್ ಮಾಡಿದಾಗ ಪರಲೋಕದ ಬೆಂಕಿನೇ ಇಳಿತು. ನಮ್ಮ ಪ್ರಾರ್ಥನೆಗೆ ಶಕ್ತಿ ಇದೆ. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. ನಿನ್ನ ಪ್ರಾರ್ಥನೆಗೆ ಉತ್ತರ ಇದೆ. ನೀನು ಎಷ್ಟು ನಿನ್ನನ್ನು ಶುದ್ಧೀಕರಿಸಿಕೊಳ್ತೀಯೋ ಅಷ್ಟು ನಿನಗೆ ಜಯ ಇದೆ, ಬಿಡುಗಡೆ ಇದೆ, ಸೌಖ್ಯ ಇದೆ, ಆಶೀರ್ವಾದ ಇದೆ. ನನ್ನ ದೇವರು ಪ್ರಾರ್ಥನೆ ಕೇಳುವ ದೇವರಾಗಿದ್ದಾನೆ. ಸತ್ತೋದ ದೇವರಲ್ಲ, ಮರಣವನ್ನು ಜಯಿಸಿದಂತ ದೇವರು, ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು. ಆತನಿಂದ ಅಸಾಧ್ಯವಾದ ಯಾವ ಕಾರ್ಯವೂ ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸೇರಿ ಆಡೋಣ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಆಮೇನ್. ಸೊ ಪ್ರೇಯರ್ ಮಾಡಿ ಒಂದು ಎಫೆಕ್ಟ್ ಇಲ್ಲ ಅಂದರೆ ಅರ್ಧ ದಿವಸ ಫಾಸ್ಟಿಂಗ್ ತಗೊಳ್ಳಿ. ಫಾಸ್ಟಿಂಗ್ ಪ್ರೇಯರ್ಗೆ ಒಂದು ಸೆಕ್ಷನ್ ಆದರೂ ಬಂದಿದ್ರಾ? ಆಮೇನ್. ಸ್ಯಾಮ್ ಪಾಸ್ಟ್ ಹೇಳಿದ್ರು, ಸ್ಕೂಲಲ್ಲಿ ಹೋಗುವಾಗ ಅಟೆಂಡೆನ್ಸ್ ಆಗ್ತಾರಲ್ಲ, ಪಾಸ್ಟ್ ಹೇಳಿದ್ರು ಪರಲೋಕದಲ್ಲಿ ಜ್ಞಾಪಕ ಪುಸ್ತಕ ಇದೆ, ಅದರಲ್ಲಿ ದೇವರು ಅಟೆಂಡೆನ್ಸ್ ಆಗ್ತಾ ಇರ್ತಾರೆ. ಭಾನುವಾರ ಅಟೆಂಡೆನ್ಸ್. ಯಾಕೆ ಬಂದಿಲ್ಲ ಅಮ್ಮ? ಕಾವೇರಿ ನೀರು ಬಿಟ್ಟಿದ್ದಾರೆ, ಬಂದಿಲ್ಲ. ಯಾಕೆ ಅಮ್ಮ ಬಂದಿಲ್ಲ? ಗಂಟು ಮೂಟೆ ಕಟ್ಕೊಂಡು ಗುಂಟೂರಿಂದ
ಕುಟುಂಬನೇ ಬಂದಿದೆ, ಪ್ರೇಯರ್ಗೆ ಬಂದಿಲ್ಲ. ಸೊ ಈ ಥರ ಎಕ್ಸ್ಕ್ಯೂಸ್ ಹೇಳ್ಬೇಡಿ. ಇರೋದೇ ವಾರಕ್ಕೊಂದೇ ಮೀಟಿಂಗು, ಉಪವಾಸ ಕೂಡ 3 ದಿನ, ಅಟ್ಲೀಸ್ಟ್ ಒಂದು ಸೆಕ್ಷನ್ ಆದರೂ ಅಟೆಂಡ್ ಮಾಡಬೇಕು. ಕಾರಣ ನಾವು ಶುದ್ಧೀಕರಣದ ಬಗ್ಗೆನೇ ನಾವು ಕಳೆದುಕೊಳ್ತಾ ಇದ್ರಿ. ಆಮೇನ್. ನಾನು ನೆನ್ನೆ ಪ್ರೇಯರ್ ಮಾಡ್ತಾ ಇದ್ದಾಗ ದೇವರ ಆತ್ಮನ ದರ್ಶನದಲ್ಲಿ ತೋರಿಸು, ಅನೇಕರ ನಾಲಿಗೆಯಲ್ಲಿ ಬೆಂಕಿ ಬೀಳ್ತಾ ಇದೆ, ದೇವರು ಶುದ್ಧೀಕರಿಸ್ತಾ ಇದ್ದಾರೆ, ನಾಲಿಗೆಗೆ ಶಕ್ತಿ ಕೊಡ್ತಾ ಇದ್ದಾರೆ. ನಮ್ಮ ನಾಲಿಗೆಯಲ್ಲಿ ಜೀವ ಶಕ್ತಿ ಇದೆ. ನಮ್ಮ ನಾಲಿಗೆ ಉಪಯೋಗಿಸಿನೇ ದೇವರು ಅದ್ಭುತಗಳನ್ನು ಮಾಡ್ತಾ ಇರೋದು. ನಾವು ಮಾತಾಡುವಾಗ ಅದ್ಭುತಗಳು ನಡೆಯುತ್ತೆ. ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ಗುಣವಾಗ್ಲಿ ಅಂತ ಹೇಳಿದಾಗ ಸಂಭವಿಸಿದ ಪ್ರೇಯರೇ. ಬಟ್ ನಮ್ಮ ನಾಲಿಗೆ ಪರಿಶುದ್ಧವಾಗಿರಬೇಕು. ಹಾಲೆಲೂಯಾ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು, ನಿನ್ನಾಮ ಎತ್ತಿದರೆ ಸೈತಾನ ಓಡುವನು, ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು, ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ಹಾಲೆಲೂಯಾ. ಆಮೇಲೆ ನಮ್ಮ ಟೈಮ್ ಬೇಗ ಆಗ್ತಾ, ಅದಕ್ಕೆ ನಾವು ಜಾಸ್ತಿ ಹಾಡ್ತಾ ಇಲ್ಲ. ಅದಕ್ಕೆ ನಾಲಿಗೆ ಕರೆಕ್ಟಾಗಿದ್ದರೆ, ಸ್ತೋತ್ರ ಅಂತ ಹೇಳಿದ್ರೆ ಶಕ್ತಿ ಇಳಿದು ಬರುತ್ತೆ. ಆಮೇನ್ ಅಂತ ಹೇಳಿದ್ರೆ, ಹಲ್ಲೆಲೂಯಾ ಅಂತ ಹೇಳಿದ್ರೆ ಸ್ತೋತ್ರ. ಇಲ್ಲಿ ಅಲ್ಲೆಲ್ಲಿ ಹೇಳಿ ಆಮೇಲೆ ಮನೇಲಿ ಹೋಗಿ ಜಗಳ ಆಡಬಾರ್ದು, ಅದು ಮಾತ್ರ ಹುಷಾರಾಗಿ. ಸೈತಾನಿಗೆ ಇನ್ನೊಂದು ಹೆಸರು ಕೊಡಲ್ಪಟ್ಟಿದೆ. ಓದನ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದ 9ನೇ ವಾಕ್ಯ. ಸೈತಾನಿಗೆ ಇನ್ನೊಂದು ಹೆಸರು ಕೂಡ ಕೊಡಲ್ಪಟ್ಟಿದೆ. ಏನು ಹೆಸರು ಅಂತ ನೋಡೋಣ. 1, ಸೈತಾನ ಎದುರಿಸುವವನು. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾ ಘಟಸರ್ಪನು. ಘಟಸರ್ಪ ಮಹಾ. ಸೊ ಸೈತಾನಿಗೆ ಸರ್ಪಕ್ಕೆ, ಅದಕ್ಕೆ ಸರ್ಪ ಕನಸಲ್ಲಿ ಬರುವಾಗ ಎದ್ದು ಪ್ರೇಯರ್ ಮಾಡ್ಬೇಕಂತ ಹೇಳೋದು. 3 ಥರ ಕನಸುಗಳು ಬರುತ್ತೆ. ಒಂದು, ನಮ್ಮ ಸ್ವಂತವಾಗಿ ಸೋಲಿಶ್ ಆಗಿ ಕನಸುಗಳು ಬರುತ್ತೆ. ದೇವರಿಂದ ಕನಸುಗಳು ಬರುತ್ತೆ. ದೆವ್ವದಿಂದ ಕೂಡ ಕನಸುಗಳು. ದೇವರು ಕೊಡುವ ಕನಸೆಲ್ಲ ಸಮಾಧಾನ, ನಿರೀಕ್ಷೆ, ನಂಬಿಕೆಯನ್ನ ಕೊಡುತ್ತೆ. ಸೈತಾನ್ ಕೊಡುವ ಕನಸು ನೋಡಿದ್ರೆ ಏನಾಗುತ್ತೆ? ಭಯ ಆಗುತ್ತೆ. ಸೊ ನಿಮ್ಗೆ ಭಯಪಡಿಸುವ ಕನಸು ದೇವರು, ಸೈತಾನೇ ಭಯಪಡಿಸುವ ಕನಸು. ನಾನು ಕೆಲವರು ಹೇಳ್ತಾರೆ, ಪಾಸ್ಟರ್ ನನ್ನ ಕನಸು ನೋಡಿದೆ, ಒಂದು ಹಸು ನನ್ನ ಅಟ್ಸ್ಕೊಂಡು ಬರ್ತಾ ಇದೆ, ನಾನು ಓಡ್ತಾ ಇದ್ದೀನಿ, ಅದು ಬರ್ತಾ ಇದೆ, ಭಯ ಆಯಿತು. ಭಯಪಡಿಸುವ ಕನಸೆಲ್ಲ ಸೈತಾನ್. ಇನ್ನೊಂದು, ಸೈತಾನ್ ಕೊಡುವ ಕನಸು ಬಂದಿದ್ದ ತಕ್ಷಣ ನಮ್ಮ ಶರೀರದಲ್ಲಿ ತುಂಬ ವೀಕ್ನೆಸ್ ಉಂಟಾಗುತ್ತೆ. ಸೈತಾನ್ ಕೊಡುವ ವೀಕ್ನೆಸ್ ತುಂಬ. ಆಮೇಲೆ ಬೆಳಗ್ಗೆ ಎದ್ದೇಳುವಾಗ ಒಳ್ಳೆ ಬಿರಿಯಾನಿ ಎಲ್ಲ ತಿಂದು ಮಲಗಿರ್ತೀರ, ಆದರೂ ಬೆಳಗ್ಗೆ ಕನಸು ನೋಡಿದ ಮೇಲೆ ಶಕ್ತಿ ಎಲ್ಲ ಹೋಗಿರುತ್ತೆ. ಕಾರಣ ಸೈತಾನ್ ಕೊಡುವ ಕನಸು ಬಲಹೀನಪಡಿಸುತ್ತೆ. ದೇವರು ಕೊಡುವ ಕನಸು ನಮ್ಮನ್ನು ಬಲಪಡಿಸುತ್ತೆ, ಪ್ರೋತ್ಸಾಹಿಸುತ್ತೆ, ಸಂತೋಷವನ್ನು ಕೊಡುತ್ತೆ. ಇದರ ಸೋರ್ಸ್ ಆಮೇಲೆ ನಾವು ಕಂಡಿರೋ, ಕಾರಣ ಅದು ನಮ್ಮ ಟಾಪಿಕ್ ಅಲ್ಲ, ಬಟ್ ಜಸ್ಟ್ ಹೇಳಿದೆ. ಸೈತಾನ್ ಕೊಡುವ ಕನಸುಗಳು ಬರುವಾಗ ವಿ ಬಿಕಮ್ ವೀಕ್, ತುಂಬ ವೀಕ್, ಶಕ್ತಿನೇ ಇಳ್ದಂಗೆ ಆಗುತ್ತೆ. ಹಲ್ಲೆಲೂಯಾ. ಇವತ್ತು ಬೆಳಗ್ಗೆ ನಾವು ಒಂದು ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಕೂಡ ಕುಡಿಯೋಕ್ಕಾಗಲಿಲ್ಲ, ಲೋಟ ನೀರು ಕುಡ್ದೇ ಇಲ್ಲಿರೋದು, ದೇವ್ರ ಶಕ್ತಿಯಲ್ಲೇ ನಿಂತಿರೋದು. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ಉಪವಾಸ ನಮ್ಮನ್ನು ಕ್ಲೀನ್ ಮಾಡುತ್ತೆ, ಶುದ್ಧೀಕರಿಸುತ್ತೆ. ಇವತ್ತು ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ನೀವು ಉಪವಾಸ ತಗೊಂಡ್ರೆ ನಿಮ್ಮ ಶರೀರ ಕ್ಲೀನ್ ಆಗುತ್ತಂತೆ. ನಾವೆಷ್ಟೋ ಬೇಡದೇ ಇರುವಂಥ ಜಂಕ್ ಫುಡ್ಡು, ರೋಡ್ ಫುಡ್ಡು, ಕಬಾಬು ಇದೆಲ್ಲ ತಿಂತಿರಲ್ಲ, ಇದರ ವಿಷ ಪದಾರ್ಥಗಳು ಒಳಗಡೆ ಇರುತ್ತೆ. ನಾವು ಫಾಸ್ಟಿಂಗ್ ತಗೊಳ್ತಿರುವ ಏನಾಗುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾಸ್ ಊಟ ಸಿಗದೆ ಇರುವಾಗ ಇದನ್ನು ತಿನ್ನೋಕ್ಕೆ ಶುರು ಮಾಡಿ ನಮ್ಮ ಶರೀರವನ್ನು ಇದೇ ಕ್ಲೀನ್ ಮಾಡುತ್ತೆ. ಸೊ ಫಾಸ್ಟಿಂಗ್ ಒಳ್ಳೆಯದಾ? ಆಮೇಲೆ ಯಾಕೆ ಬರಲಿಲ್ಲ? ಯಾಕೆ ನೀವು ತಗೊಳ್ಳೋದೇ ಇಲ್ಲ? ಸೊ ಅವಾಗ ಫಾಸ್ಟಿಂಗ್ ತಗೊಳ್ದಮ್ಮ ಇಡೀ ಶರೀರವನ್ನು ಕ್ಲೀನ್ ಮಾಡುತ್ತೆ. ಹೌದಾ? ಪ್ರೈಸ್ ದ ಲಾರ್ಡ್. ಏನಾದರೂ ಊಟದಲ್ಲಿ ತೊಂದರೆ ಇದ್ದರೆ ಏನು ಮಾಡೋದು? ಯೇಸುವಿನ ನಾಮದಲ್ಲಿ ಶುದ್ಧೀಕರಿಸು ಅಂತ ಊಟ ಮಾಡೋದು. ದೇವರೇ ಕಾಪಾಡಬೇಕು ನಮ್ಮನ್ನ. ಪ್ರೈಸ್ ದ ಲಾರ್ಡ್. ಸೊ ಈ ಸರ್ಪಕ್ಕೆ ಒಂದು ಕೆಲಸ ಇದೆ. ಸರ್ಪ ಘಟ ಸರ್ಪ, ಓಲ್ಡ್ ಸರ್ಪೆಂಟು ಹಾವು ಸೈತಾನಿಗೆ ಹೋಲಿಸಲ್ಪಟ್ಟಿದೆ. ಕಾರಣ ಸೈತಾನಿಗೆ ಒಂದು ಸ್ವಭಾವ ಇದೆ, ಹಾವಿಗೊಂದು ಸ್ವಭಾವ ಇದೆ. ಎಲ್ಲಿದ್ರೂ ಅದು ಬಚ್ಕೊಳ್ಳುತ್ತೆ, ಏನು ತುಂಬ ಹೈಡ್ ಮಾಡುತ್ತೆ. ಸೊ ಅದಕ್ಕೆ ದೆವ್ವ ಕೂಡ ಅನೇಕರಲ್ಲಿ ಹೈಡ್ ಮಾಡುತ್ತೆ. ಅವ್ರಿಗೆ ಅದು ಇದೆ ಅಂತ ಗೊತ್ತಾಗದೇ ಇಲ್ಲ, ಅದಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ನೋಡಿ, ಇವಾಗ ಯೂದಾಸಲ್ಲಿ ಎಂಟರ್ ಆದ ಅಂತ ಬರ್ದಿದೆ, ಅವನ ಯೇಸು ವಿರೋಧವಾಗಿ ಮಾತಾಡಿಸಿದ ಅಂತ ವಾಕ್ಯದಲ್ಲಿ ಬರ್ದಿದೆ. ಆಮೇಲೆ ಅವ್ನು ತಪ್ಪು ಮಾಡಿದ ಮೇಲೆ ದೆವ್ವ ಬಿಟ್ಟೋಯ್ತು. ಇವನು ಯೇಸುವಿಗೆ ನಾನು ಅನ್ಯಾಯ ಮಾಡಿಬಿಡಲ್ಲ ಅಂತ ಅವನು ಆತ್ಮಹತ್ಯೆ ಮಾಡ್ಕೊಂಡ. ಯಾರು? ಯೂದಾಸ್. ಸೊ ಸೈತಾನ್ ಏನು ಮಾಡ್ತಾನೆ, ಕೆಲವರಲ್ಲಿ ಎಂಟರ್ ಆಗಿ ಅವರಲ್ಲಿ ಪ್ರವೇಶಿಸಿ ಅವ್ರಿಗೆ ಗೊತ್ತಿಲ್ಲದೆ ಅವ್ರನ್ನ ಮೋಸ ವಂಚನೆ
ಮಾಡ್ತಾರೆ. ನೀವು ನೋಡ್ಬೋದು ಎಷ್ಟೋ ಜೈಲಲ್ಲಿ ಎಷ್ಟೋ ಕೈದಿಗಳು ಇರ್ತಾರೆ, ಪಾಪ ಅವ್ರು ತಪ್ಪು ಮಾಡಿರಲ್ಲ, ಬೇರೆ ಯಾರೋ ಮಾಡಿರ್ತಾರೆ, ಇವ್ರನ್ನ ಸಿಕ್ಕಾಸ್ಕೊಂಡಿರ್ತಾರೆ. ನಾನೊಂದು ದಿವಸ ಒಂದು ಬಾರ್ಬರ್ ಅಂಗಡಿಗೆ ಕಟಿಂಗ್ ಹೋಗಿದ್ದೆ. ಅವಾಗ ಒಬ್ಬ ಮಾತಾಡ್ತಾನೆ, ಹೋಗ್ತೇನೋ ಪರಪ್ನಗರಕ್ಕೆ 3 ಲಕ್ಷ ಕೊಡ್ತಾರಂತೆ 3 ತಿಂಗಳು. ಅದಾದ್ಮೇಲೆ ಅವರೇ ಬೇಲ್ ತರಿಸಿ ಅವರೇ ಬೇಲ್ ಕೊಟ್ಟು ಆಚೆ ತರಿಸ್ತಾರೆ. ಹೋಗ್ತೇನೋ 3 ಲಕ್ಷ ಅಂತೆ. ನನಗೆ ಹಂಗೆ ಅವಾಗಲೇ ಗೊತ್ತಾದ ಹಿಂಗೆಲ್ಲ ಇದೆಯಾ ಅಂತ. ಜೈಲ್ಗೆ ಹೋಗ್ಬೇಕಂತೆ, 3 ತಿಂಗಳು ಇರಬೇಕಂತೆ, ಒಂದು 3 ಲಕ್ಷ ಅಂತ ಏನು ಇಷ್ಟು ಸಂಬಳ ಹೆಂಗೆ ದುಡಿಯೋಕ್ಕಾಗುತ್ತೆ, ಹೋಗ್ಬಿಟ್ಟು ಬಾ ನಾವೇ ಬೇಲ್ ತರ್ತಿ ಹಂಗೆಲ್ಲ ಹೇಳಿ ಕಳಿಸ್ತಾ ಇದ್ದ. ನೀವು ಬೇಲ್ ಕೊಟ್ಟರೆ ಒಳ್ಳೇದಿಲ್ಲ ಅಂದರೆ ಅಲ್ಲೇ ಇರಬೇಕು ಕೊನೆವರೆಗೂ. ಆದರೆ ಸೈತಾನ ಅದೇ ಥರ ನಮ್ಮ ಕೈಯಿಂದ ಪಾಪ ಮಾಡಿಸಿ ನಮ್ಗೆ ತೊಂದರೆ ಕೊಡ್ತಾನೆ, ನಮಗೆ ಏಟು ಸಿಕ್ಕುತ್ತೆ. ಅದಕ್ಕೆ ನಾವು ತುಂಬ ಹುಷಾರಾಗಿರಬೇಕು, ಸೈತಾನಿಗೆ ನಾವು ಜಾಗ ಕೊಡಬಾರ್ದು ಎಂಬುದಾಗಿನೇ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯಾ. ಸೊ ಸೈತಾನ ಒಂದು ಸ್ವಭಾವ ಏನು, ಹೈಡಿಂಗ್ ನೇಚರ್. ಹೈಡ್ ಮಾಡಬೇಡಿ. ಯೇಸು ಸ್ವಾಮಿ ಶಿಷ್ಯರ ಹತ್ರ ಇರುವಾಗಲೂ, ಕೋರ್ಟಲ್ಲಿ ಇರುವಾಗಲೂ ಎಲ್ಲರ ಮುಂದಗಡೆ ಒಂದೇ ಸ್ವಭಾವ ಉಳ್ಳವರಾಗಿದ್ದರು. ಅವರು ಸತ್ಯವನ್ನೇ ಮಾತಾಡಿದ್ರು. ಯೇಸು ಹೇಳಿದ್ರು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಹಲ್ಲೆಲೂಯಾ. ಸೊ ನೀನು ಎಷ್ಟು ದೇವರ ಹತ್ರ, ತಂದೆ ತಾಯಿ ಹತ್ರ ಓಪನ್ ಆಗಿರ್ತೀಯೋ ಅಷ್ಟು ಸೈತಾನಿಗೆ ನಮ್ಮಲ್ಲಿ ಕ್ರಿಯೆ ಮಾಡ್ಲಿಕ್ಕಾಗಲ್ಲ. ಎಲ್ಲ ಬಚ್ಚಿಡೋ ಸ್ವಭಾವ ನಮಗೆ ಬೇಡ. ವಾಕ್ಯ ಹೇಳುತ್ತೆ, ಆಮೇಲೆ ಪ್ರೈಸ್ ಲಾರ್ಡ್, ಯಾರು ತನ್ನ ಪಾಪವನ್ನು ಮುಚ್ಚಿಡ್ತಾನೋ ಅವನಿಗೆ ಒಳ್ಳೇದಾಗೋದಿಲ್ಲ. ಪಾಪ ಅರಿಕೆ ಮಾಡಿ ಬಿಡುವವನಿಗೆ ಕರುಣೆ ದಯೆ ದೇವರಿಂದ ಸಿಗ್ತಾ ಇದೆ. ಹಾಲೆಲೂಯಾ. ಆಮೇಲೆ ಹಾವಿಗೆ ಇನ್ನೊಂದು ನಾನು ಇತ್ತೀಚೆಗೆ ಒಂದು ಕೋಬ್ರಾನ ಮುಟ್ಟಿದೆ, ತುಂಬ ಸ್ಮೂತ್ ಆಗಿತ್ತು. ಆವಾಗ ಅವ್ರು ಹೇಳಿದ್ರು, ಸರ್ ಇದು ಕಚ್ಚುವ ಹಾವಲ್ಲ, ಇದಕ್ಕೆ ವಿಷ ಇಲ್ಲದೆ ಇರುವಂತ, ಅದು ನಾವು ಹೇಗೆ ಬೆಕ್ಕು ನಾಯಿ ಮರಿನ ಸಾಕ್ತಿರೋ ಥಾಯ್ಲ್ಯಾಂಡಲ್ಲಿ ಹಾವನ್ನ ಸಾಕ್ತಾರೆ. ಬಿಡಕ್ಕೆ ಅದಕ್ಕೆ ವಿಷ ಕಚ್ಚಿದ್ರು ಏನು ಹಿಂಗೆ ಮುದ್ದು ಕೊಡಂಗಿರುತ್ತೆ. ನನಗೆ ಗೊತ್ತಿಲ್ಲ. ಪ್ರೈಸ್ ಅಲ್ಲ, ಯಾರು ಹೋಗಿ ಟ್ರೈ ಮಾಡಬೇಡಿ. ಪ್ರೈಸ್. ಸೊ ಈ ಸೈತಾನಿಗೆ ಏನು ಸ್ವಭಾವ ಅಂದರೆ ಡ್ಯುವೆಲ್ ಸ್ವಭಾವ. ಡ್ಯುವೆಲ್ ಅಂದರೆ ನಾಟಕ ಮಾಡ್ತಾನೆ ನೋಡಿ, ಅದ್ರಲ್ಲಿ ಇರಬಾರ್ದು. ನಾನು ಚಿಕ್ಕ ವಯಸ್ಸಲ್ಲಿ ದೇವ್ರ ಹತ್ರ ಮಾತಾಡಿದ್ರು. ನಾನು ಕೇಳ್ತಾ, ದೇವ್ರು ನಾನು ಇಷ್ಟು ಫಾಸ್ಟಿಂಗ್ ಮಾಡ್ತೀನಿ, ಪ್ರೇಯರ್ ಮಾಡ್ತೀನಿ, ಯಾಕೆ ದೇವ್ರು ನನಗೆ ಇನ್ನೂ ನಿನ್ನ ಆಶೀರ್ವಾದ ಡಿಲೇ ಮಾಡ್ತೀಯ? ದೇವ್ರು ಹೇಳಿದ್ರು, ನೀನು ನನ್ನ ಮುಂದಗಡೆ ನಿಷ್ಕಲಂಕವಾಗಿ ಜೀವಿಸಿದ್ರೆ ನಾನು ನಿನ್ನ ಆಶೀರ್ವಾದ ಮಾಡೇ ಮಾಡ್ತೀನಿ. ಅಪ್ಪ ನೋಡಲ್ಲ, ಅಮ್ಮ ನೋಡಲ್ಲ, ಹೆಂಡತಿ ನೋಡಲ್ಲ, ಗಂಡ ನೋಡಲ್ಲ, ಬಟ್ ದೇವರಂತೂ ಈ ಟೆಲಿಸ್ಕೋಪಲ್ಲಿ ನೋಡ್ತಾನೇ ಇರ್ತಾರೆ. ಕಾರಣ ವಾಕ್ಯ ಹೇಳ್ತದೆ, ದೇವರ ಮುಂದಗಡೆ ಯಾವುದು ಮುಚ್ಚಿ ಮರೆ ಮಾಡೋಕ್ಕಾಗೋದಿಲ್ಲ. ಸೊ ಎಷ್ಟು ಓಪನ್ ಆಗಿ ಇರ್ತಿರೋ ಈ ಸೈತಾನಿಗೆ ಕೆಲಸ ಮಾಡೋಕ್ಕಾಗ. ಕಾರಣ ಹಾವಿನ ಸ್ವಭಾವ ಹಾಗೆ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ, ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ಮುಖ್ಯವಾಗಿ ಅದು ನಾಲಿಗೆ ಮುಖಾಂತರ ವಿಷವನ್ನು, ಅವಾಗ ಹಿಂಗೆಲ್ಲ ಸರ್ಪದ ಸ್ವಭಾವ ಇದ್ಬಿಟ್ಟು ನೀನು ಹೋಗ್ಬಿಟ್ಟು ಸೈತಾನೇ ಹೋಗು ಅಂತ ಹೇಳಿದ್ರೆ ಸೈತಾನ ಏನು ಮಾಡ್ತಾನೆ, ನಾನಂತೂ ನಿನ್ನ ಬಿಟ್ಟು ಹೋಗಲ್ಲ, ನಾವಿಬ್ಬರು ಮುದ್ದು ಮಕ್ಕಳು. ಕಾರಣ ನನ್ನ ಸ್ವಭಾವನೇ ನಿನಗಿದೆ, ನಿನ್ನ ಸ್ವಭಾವ ನನಗಿದೆ, ನಾವಿಬ್ಬರೂ ಫ್ರೆಂಡ್ಸು, ನಾವು ಜಗಳಾಡಲೇಬಾರ್ದು. ಅದಕ್ಕೆ ನಾವು ಇವತ್ತು ಪ್ರೇಯರ್ ಮಾಡೋಣ, ಕರ್ತನೇ ಸೈತಾನಿಗೆ ಸಂಬಂಧಪಟ್ಟ ಎಲ್ಲ ಸ್ವಭಾವ ನನ್ನಿಂದ ನೀಗಿಸು. ಹಾಲೆಲೂಯಾ. ನಮ್ಮ ದೇವರು ನಿಜವಾಗ್ಲೂ ಆಶೀರ್ವದಿಸೋ ದೇವರು. ಅಬ್ರಹಾಮ್ ನೋಡಿ ಹೇಳ್ತಾರೆ, ಅಬ್ರಹಾಮ್ ಜನರ ಮುಂದಗಡೆ ಅಲ್ಲ, ಊರ್ ಜನರ ಮುಂದಗಡೆ ಅಲ್ಲ, ನನ್ನ ಮುಂದಗಡೆ ನೀನು ನಿಷ್ಕಲಂಕವಾಗಿ ನಡೆದ್ರೆ ನಾನು ನಿನ್ನ ಆಶೀರ್ವಾದ ಮಾಡೇ ಮಾಡ್ತೀನಿ, ಹೆಚ್ಚಿಸ್ತೀನಿ, ಆಶೀರ್ವಾದ ಮಾಡೇ ಮಾಡ್ತೀನಿ. ನಮ್ಮ ಚರ್ಚಲ್ಲಿ ಒಬ್ರು ಇದ್ದಾರೆ, ಪಾಪ ನಾನು ಏನು ಹೇಳೋದಿಲ್ಲ. ಅವ್ರು ಹೇಳ್ತಾರೆ, ಪಾಸ್ಟರ್ ನೆಕ್ಸ್ಟ್ ವಾರ ಗ್ಯಾರಂಟಿ ಬರ್ತೀನಿ ಅಂದ್ರೆ ಆಮೇಲೆ 3 ವಾರ ಬರಲ್ಲ. ಹಂಗೆ ಹೇಳ್ತಾ ಇದ್ದಾರೆ ನನ್ನ ನಂಬ್ಸಕ್ಕೆ. ನಾನು ಹೇಳ್ತಾರೆ, ಬ್ರದರ್ ಇದು ನೀವು ಬಂದರೆ ನನಗೇನು ಕಮಿಷನ ಕೊಡ್ತಾರೆ? ಹಂಗೇನಿಲ್ಲ ಬ್ರದರ್, ನೀವು ಬನ್ನಿ ನಿಮ್ಮ ಒಳ್ಳೇದಕ್ಕೆ, ನಿನ್ನ ಆಶೀರ್ವಾದಕ್ಕೆ. ಕಾರಣ ಕೊನೆ ದಿನಗಳಲ್ಲಿ ಸೈತಾನ ಜಯಿಸೋರಿಗೆ ಮಾತ್ರ ರೋಗ ಸೌಖ್ಯ, ಸೈತಾನ ಜಯಿಸೋರಿಗೆ ಮಾತ್ರ ಬಿಡುಗಡೆ, ಸೈತಾನ ಜಯಿಸೋರಿಗೆ ಮಾತ್ರ ಆಶೀರ್ವಾದ, ಜಯಿಸುವವನಿಗೆ ಜೀವ ಕಿರೀಟ, ಜಯಿಸುವವನಿಗೆ ದೇಶಗಳ ಮೇಲೆ ಆಳ್ವಿಕೆ, ಜಯಿಸುವವನಿಗೆ ಪರಲೋಕ, ಜಯಿಸುವವನಿಗೆ ಆಶೀರ್ವಾದ, ಜಯಿಸುವವನಿಗೆ ಬಿಡುಗಡೆ. ನಂಬರು ಜೋರ ಕೈತಡಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಿ. ನಾನು ಎಷ್ಟೋ ಸಮಯ ಚಿಕ್ಕ ವಯಸ್ಸಲ್ಲಿ ನನಗೊಂದು ಡೌಟ್ ಇತ್ತು. ನನ್ನ ಕಡೆ ತುಂಬ ಫ್ರೆಂಡ್ಸ್ ಇದ್ದಾರೆ. ನಂದು ಕ್ಲಾಸ್ಮೇಟ್ ಒಬ್ಳು ಮಾಡೆಲ್ ಇದ್ದಾರೆ. ಎಷ್ಟೋ ಸಮಯ ಕರೀತಾರೆ, ಪಾಸ್ಟ್ ಸಂಡೇ, ಪಾಸ್ಟ್ ಅಂತ ಹೇಳಲ್ಲ, ಸಂಡೇ ಇದೆ ಬಾ, ಸಂಡೇ ಏನಿದೆ ಕಾನ್ಸರ್ಟ್ ಇದೆ, ಟಿಕೆಟ್ ಎಲ್ಲ ಕಳಿಸ್ಕೊಡ್ತಾರೆ ಬಾ ಅಂತ. ನಾನು ಹೇಳಿದೆ, ನೀನು 1000 ರೂಪಾಯಿ ಎಷ್ಟು ಕೊಟ್ಟರು ನಾನು ಬರಲ್ಲ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಕಾರಣ ನನಗೆ ದೇವರು ಮುಖ್ಯ. ಅವಾಗೆಲ್ಲ ನಾನು ಯೋಚನೆ ಮಾಡ್ತೀನಿ, ಅವ್ರಿಗೆಲ್ಲ ಚೆಂದಾಗೆ ಇದಾರಲ್ಲ, ಯಾಕಪ್ಪ ನನಗೆ ಮಾತ್ರ ಹಿಂಗೆ ಉಪದ್ರ, ಕಷ್ಟ, ತೊಂದರೆ, ಅವ್ರಿಗೇನು ಅಷ್ಟು ಉಪದ್ರವ ಇಲ್ಲ. ಅವಾಗ ದೇವರು ಮಾತಾಡ್ತಾರೆ, ಅವ್ರಿಗೆ ಇವಾಗ ಉಪದ್ರವ ಇಲ್ಲ, ಪರ್ಮನೆಂಟ್ ಆಗಿ ಎಟರ್ನಲ್ ಉಪದ್ರವ. ನಮಗೆ ಎಟರ್ನಲ್ ಅಂದರೆ ನಿತ್ಯ ಕಾಲಕ್ಕೆ ಅವ್ರಿಗೆ. ಅದಕ್ಕೆ ಸ್ವಲ್ಪ ಸೈತಾನ ಅವ್ರಿಗೆ ಜಾಸ್ತಿ ತೊಂದರೆ ಕೊಡಲ್ಲ, ಬಟ್ ನಿಮ್ಗೆ ತೊಂದರೆ ಕೊಡ್ತಾನೆ. ಕಾರಣ ಯೇಸು ಸ್ವಾಮಿ ನಂಬ್ತಾ ಇದೆಯಾ, ಯೇಸು ಸ್ವಾಮಿ ಜೊತೆ ಕೈ ಜೋಡಿಸಿದ್ಯಾ, ನೀನು ಪರಲೋಕ ರಾಜ್ಯಕ್ಕೆ ಹೋಗ್ತಾ ಇದೆಯಾ, ಅಲ್ಲಿ ಕಣ್ಣೀರಿಲ್ಲ, ವೇದನೆ ಇಲ್ಲ, ಕಷ್ಟ ಇಲ್ಲ, ದೆವ್ವ ಇಲ್ಲ, ಮರಣ ಇಲ್ಲ, ನಿತ್ಯ ಜೀವ ಇದೆ ಎಂಬುದಾಗಿ ನಂಬೋರು. ಹಾಲೆಲೂಯಾ. ಅದಕ್ಕೆ ದೇವರ ಮಕ್ಕಳಿಗೆ ಸ್ವಲ್ಪ ಕಷ್ಟ ಇರೋದು.
ಅದಕ್ಕೆ ದೇವರ ಹತ್ರ ಸ್ವಲ್ಪ ಸಮಯ ಕಷ್ಟ ಅಷ್ಟೇ, ಬಟ್ ನಿತ್ಯ ಕಾಲ ಆನಂದ, ನಿತ್ಯ ಕಾಲ ಸಂತೋಷ, ನಿತ್ಯ ಕಾಲ ದೇವರ ಜೊತೆ. ಹಾಲೆಲೂಯ. ನಿತ್ಯ ಕಾಲಕ್ಕೆ ಬದುಕ್ತಿ, ಅಲ್ಲಿ ಕಣ್ಣೀರಿಲ್ಲ, ಮರಣ ಇಲ್ಲ, ವೇದನೆ ಇಲ್ಲ, ಕಷ್ಟ ಇಲ್ಲ, ಸಂತೋಷವೇ ಇದೆ ಅಂತ ಬೇಜಾರು ಪಡಬೇಡ. ಹಾಲೆಲೂಯ. ಎಲ್ಲ ಸಹಿಸ್ಕೋ, ಕಾರಣ ಪರಲೋಕ ಕಾಯ್ತಾ ಇದೆ, ನಿತ್ಯ ಜೀವ ಕಾಯ್ತಾ ಇದೆ. ಪರಲೋಕ ರಾಜ್ಯಕ್ಕೆ ಹೋಗ್ತಾ ಇದೆಯಾ, ಅಲ್ಲಿ ಯೇಸು ಇದ್ದಾರೆ. ಅಲ್ಲಿ ಇನ್ನೊಂದ್ಸತಿ ಹೇಳಿ, ಅಲ್ಲಿ ಕಷ್ಟ ಇಲ್ಲ, ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ಬಾಡಿಗೆ ಕಟ್ಟಂಗಿಲ್ಲ, ಕರೆಂಟ್ ಬಿಲ್ ಇಲ್ಲ, ಮುಖ್ಯವಾಗಿ ದೆವ್ವ ಇಲ್ಲ. ನಮ್ಮ ಅಪ್ಪ ಅಲ್ಲಿದ್ದಾರೆ. ಸಂತೋಷದ ಮೇಲೆ ಸಂತೋಷ, ನಿತ್ಯ ಕಾಲಕ್ಕೆ ಸಂತೋಷ, ಅಲ್ಲಿ ಮರಣ ಇಲ್ಲ. ಹಾಲೆಲೂಯ. ಆ ನರಕದಿಂದ ಪರಲೋಕಕ್ಕೆ ತರ್ಲಿಕ್ಕೋಸ್ಕರ ಯೇಸು ಭೂಮಿಗೆ ಬಂದ್ರು, ಪಾಪಿಯನ್ನ ನೀತಿವಂತನಾಗಿ ಮಾಡ್ಲಿಕ್ಕೆ ಯೇಸು ಬಂದ್ರು. ಅದಕ್ಕೆ ಸಭೆಗೆ ನಾವು ಬರಬೇಕು. ಆಮೇನ್. ಹಾಲೆಲೂಯ. ಹೌದಾ? ಸಂತೋಷ ಇದೆಯಾ? ನನಗೆ ಅವಾಗ ಟೆನ್ಷನ್ ಎಲ್ಲ ಕೊಡೋರು ಕೆಲವರು ಇದ್ದಾರೆ. ಆದರೂ ನನ್ನ ಹತ್ರ ದೇವರು ಮಾತಾಡ್ತಾರೆ, ಎಷ್ಟು ಸಮಾಧಾನ ಇದೆಯೋ ಅಷ್ಟು ದೇವ್ರ ಸೇವೆಯಲ್ಲಿ ಬೆಳೀಲಿಕ್ಕಾಗುತ್ತೆ. ಟೆನ್ಷನ್ ಬರುತ್ತೆ, ಮಕ್ಕಳು ಟೆನ್ಷನ್ ಕೊಡ್ತಾರೆ, ಆ ಟೆನ್ಷನ್, ಕೆಲಸ, ಮನೆಯವ್ರದ್ದು ಕೆಲಸ, ಇದೆಲ್ಲ ಟೆನ್ಷನ್ ಬಂದ್ರು ಕೂಡ ಇದರ ಮಧ್ಯದಲ್ಲಿ ಜೆಹೋವಾ ಶಲೋಮ್, ಅವರ ಸಮಾಧಾನ ನಿನ್ನ ಜೊತೆ ಇರುವಾಗ ದೇವ್ರ ಸ್ವರ ಕೇಳುತ್ತೆ. ದೇವ್ರು ನಿನ್ನ ಜೊತೆ ಇರ್ತಾರೆ. ನನ್ನ ದೇವ್ರು ಮಾಡುವ ಮೊದಲನೇ ಅದ್ಭುತ ಸಮಾಧಾನದ ಪ್ರಭು, ಸಮಾಧಾನ ಕೊಡುವ ದೇವರು. ಇವತ್ತು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಎಲ್ಲ ದುಃಖ ನಿರಾಶೆಯ ಆತ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ಓಡಿ ಹೋಗ್ಲಿ. ನಾನು ಇವಾಗ ನಗೀತಾನೆ ಇರ್ತೀನಿ, ನಂಗೆ ತುಂಬ ಸಂತೋಷ. ಯಾವಾಗಲೂ ನಗೀತಾ ಇದ್ರೆ, ಯಾವಾಗಲೂ ಹೆಂಗಿರಬೇಕು? ನೀವು ಹೆಂಗಿರಬೇಕು? ಯಾವಾಗಲೂ ದುಃಖವಾಗಿರೋದು, ನಾನು ಹಿಂಗೆ 5-6 ವರ್ಷ ಹಿಂಗೆ ಬೇಜಾರಾಗಿ ಹಿಂಗೆ ಇದ್ದೆ. ಆವಾಗ ಒಂದು ದಿವಸ ದೇವರು ಮಾತಾಡಿದ್ರು ನನ್ನ ಹತ್ರ, ನಿರಾಶೆ ಸೈತಾನಿಂದ ಬರ್ತಾ ಇದೆ, ನನ್ನಿಂದ ಬರ್ತಾ ಇಲ್ಲ. ಈ ಆತ್ಮನ ಎದುರಿಸಿ ಪ್ರೇಯರ್ ಮಾಡು. ನಾನು ನಿನ್ನ ಜೊತೆ ಇರುವಾಗ ಸಂತೋಷ, ಸಮಾಧಾನ, ಸಂತೋಷ, ಪರಿಪೂರ್ಣ ಸಂತೋಷ. ಹಾಲೆಲೂಯ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಎಸಯ್ಯ, ನೀನೇ ಎಸಯ್ಯ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಎಸಯ್ಯ, ನೀನೇ ಎಸಯ್ಯ. ನನ್ನ ಐಶ್ವರ್ಯ ನೀನೇ. ಏ ಸ್ತೋತ್ರ ಸ್ತೋತ್ರ ಎಸಯ್ಯ, ಸ್ತೋತ್ರ ಸ್ತೋತ್ರ ಎಸಯ್ಯ. ದೇವರಿಗೆ ಸ್ತೋತ್ರ ಸ್ತೋತ್ರ ಎಸಯ್ಯ, ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿಮ್ಮರೆ ಹೋಗಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿಮ್ಮರೆ ಹೋಗಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య. ಎರಡು ಕರವರ ಮೇಲೆ ಕೆತ್ತಿ ಒಂದ್ಸಲ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ. ನಾನು ಈ ವಾಕ್ಯ ಸಾರ್ತಾ ಇರುವಾಗ ದೇವರೊಂದು ಪ್ರವಾದನೆ ಶಬ್ದವನ್ನು ನಾನು ಕೇಳಿದೆ. ಕೆಲವರು ನೋಡಿ ದೇವರ ಆತ್ಮನ ಈ ಆರಾಧನೆಯಲ್ಲಿ ಮಾತಾಡ್ತಾ ಇದ್ದಾರೆ, ನಿಮ್ಮ ದುಃಖ ಸಂತೋಷವಾಗುತ್ತೆ, ನಿನ್ನ ದುಃಖ ಪಡುವ ವಿಷಯದಲ್ಲಿ ಸಂತೋಷ ಬರುತ್ತೆ. ದೇವರು ನಿನ್ನ ದುಃಖವನ್ನ ಸಂತೋಷವನ್ನಾಗಿ ಮಾರ್ಪಡಿಸ್ತಾರೆ. ನಂಬರು ಇನ್ನೂ ಜೋರಾಗಿ ಕೈದೆ, ನಿಮ್ಮ ದುಃಖ ಸಂತೋಷ ಆಗುತ್ತೆ. ಅಳುವ ನೀನು ಕ್ರಿಸ್ತನ ನಂಬುದಾದ್ರೆ ಸಂತೋಷವಾಗುತ್ತೆ. ಇವಾಗ ಅಳುವ ನೀನು ಮಕ್ಕಳ ಬಗ್ಗೆ ಆಗಿರ್ಬೋದು, ಯಾವುದೇ ವಿಷಯದ ಬಗ್ಗೆ ಆಗಿರ್ಬೋದು, ನಿಮ್ಮ ದುಃಖ ಸಂತೋಷ ಆಗುತ್ತೆ. ಕರ್ತನು ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ ಹರ್ಷಿಸುವ
ಹಲ್ಲೆಲೂಯಾ ಹಾಡುವ, ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಸೊ ಒಂದು ಸೈತಾನ್ ಹೇಗೆ ಬರ್ತಾ ಇದ್ದಾನೆ ಅದನ್ನು ಮಾತ್ರ ಬೇಗ ನಾವು ತಿಳಿಸ್ತೀವಿ. ಒಂದು, ಸೈತಾನನು ಪಾಪ ರಿಪೀಟೆಡ್ ಸಿನ್ಫುಲ್ ಹ್ಯಾಬಿಟ್ಸ್ ಇಂದ ಬರ್ತಾ ಇದೆ. ಅದರ ಅರ್ಥ ಗೊತ್ತಿಲ್ಲದೆ ಪಾಪ ಮಾಡಿದೆಯಲ್ಲ, ಗೊತ್ತಿದ್ದು ಕೂಡ ಪಾಪ ಮಾಡಿ ಅದನ್ನು ಯಾರು ಅಭ್ಯಾಸ ಮಾಡ್ಕೊಳ್ತಾರೋ ಅದು ಸೈತಾನಿಗೆ ಬಾಗಿಲನ್ನು ತೆಗೆದುಕೊಡುತ್ತೆ. ಅಲ್ಲ ಅಷ್ಟೇ, ಗೊತ್ತಾಯಿತು ಅಂತ ನಂಬ್ತಾ ಇದ್ದೀನಿ. ಸೈತಾನ್ ಯಾಕೆ ಬರ್ತಾ ಇದ್ದಾನೆ? ಯಾವುದೋ ಒಂದು ಪಾಪ ನೀನು ರಿಪೀಟೆಡ್ ಆಗಿ ಮಾಡಿ ಮಾಡಿ ಅದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ, ಹ್ಯಾಬಿಟ್ ಆಗೋಗ್ಬಿಟ್ಟಿದೆ. ಹ್ಯಾಬಿಟ್, ಸಿನ್ಫುಲ್ ಹ್ಯಾಬಿಟ್, ಅಡಿಕ್ಷನ್ ಆಗೋಗ್ಬಿಟ್ಟಿದೆ, ರಿಪೀಟೆಡ್ ಬಿಹೇವಿಯರ್ ಆಗಿದೆ. ಯೋಹನನ ಬರೆದ ಪುಸ್ತಕ 8ನೇ ಅಧ್ಯಾಯದ 34ನೇ ವಾಕ್ಯ, ಜಾನ್ 8:34. ರಿಪೀಟೆಡ್ ಹ್ಯಾಬಿಟ್ ಆಗೋಗ್ಬಿಟ್ಟಿದೆ. ಅದು ದ್ವೇಷ ಆಗಿರ್ಬೋದು, ಕ್ಷಮಿಸದಿರೋ ಗುಣ ಆಗಿರ್ಬೋದು, ಅಹಂಕಾರ ಆಗಿರ್ಬೋದು, ಕೋಪ ಆಗಿರ್ಬೋದು, ಪಾಪದ ಇಚ್ಛೆಗಳಾಗಿರ್ಬೋದು, ಸುಳ್ಳೇಳುವ ಸ್ವಭಾವ ಆಗಿರ್ಬೋದು, ಸ್ವಾರ್ಥತೆ ಆಗಿರ್ಬೋದು, ಅಶುದ್ಧತೆಗಳಾಗಿರ್ಬೋದು. ಯೋಹನನ ಬರೆದ ಪುಸ್ತಕ 8:34. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಓಕೆ ಸರ್, ನೋಡಿ ಇಲ್ಲಿ ಬರೆದಿದೆ, ಸೈತಾನ್ ಅನೇಕ ರೀತಿಯಲ್ಲಿ ಬರ್ತಾನೆ. ನಾವಿವತ್ತು ಟೈಮ್ ಇರೋದ್ರಿಂದ ಒಂದು ಪಾಯಿಂಟ್ ಮಾತ್ರ ಹೇಳಿ ನಾವು ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತೀವಿ, ಕಾರಣ ಕರ್ತನ ಭೋಜನ ಇದೆ. ಸೊ ಒಂದು, ಸೈತಾನ್ ಹೇಗೆ ಬರ್ತಾನೆ? ರಿಪೀಟೆಡ್ ಸಿನ್. ರಿಪೀಟೆಡ್ ಅಂದರೆ ತಿರುಗಿ ಪದೇ ಅದೇ ಪಾಪವನ್ನು ಮಾಡಿ ಅದನ್ನು ರೂಢಿಯಾಗಿ ಮಾಡುವಾಗ, ಹ್ಯಾಬಿಟ್ ಆಗಿ ಮಾಡುವಾಗ, ಆಮೇಲೆ ಸೈತಾನ್ ಅಂಥ ವ್ಯಕ್ತಿಯಲ್ಲಿ, ಕುಟುಂಬದಲ್ಲಿ ಪ್ರವೇಶಿಸ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಾವೇನು ಮಾಡಬೇಕು? ವಾಕ್ಯ ಹೇಳ್ತಾ ಇದೆ, ಪಾಪವನ್ನು ಮುಚ್ಚಿಡಬೇಡ, ಪಾಪವನ್ನು ಅರಿಕೆ ಮಾಡಿದ್ರಿ ಅದನ್ನು ಬಿಡಬೇಕಂತೆ. ಅರಿಕೆ ಮಾಡೋದಲ್ಲ, ಅರಿಕೆ ಮಾಡಿ ಬಿಡೋದು. ಇಂಗ್ಲೀಷಲ್ಲಿ ಕನ್ಫೆಸ್ ರಿನೌನ್ಸ್. ಅರಿಕೆ ಮಾಡೋದು, ಇದನ್ನು ಯೇಸುವಿನ ನಾಮದಲ್ಲಿ ಬಿಡ್ತಾ ಇದ್ದೀನಿ. ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಗೇನಾದರೂ ಪಾಪ ಸ್ವಭಾವಗಳು ಇದ್ದರೆ ನಿಜವಾಗ್ಲೂ ಅದರಿಂದ ಆಚೆ ಬರಬೇಕಂತ ಆಸೆ ಇದೆಯಾ, ಇಲ್ಲಾಂದರೆ ಅದರಲ್ಲೇ ತೃಪ್ತರಾಗಿದ್ದೀರಾ? ನಾನು ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಸಭೆಗೆ ಸ್ಟಾರ್ಟಿಂಗಲ್ಲಿ ನನಗೆ ಅಷ್ಟು ದೇವ್ರ ಬಗ್ಗೆ ಗೊತ್ತಿಲ್ಲ, ಎಷ್ಟೋ ತಪ್ಪುಗಳು ಬರುವಾಗ ನಾನು ದೇವ್ರ ಹತ್ರ ಹೋಗ್ತೀನಿ, ದೇವರೇ ನನಗೆ ಇಷ್ಟ ಇಲ್ಲಪ್ಪ, ನನಗೆ ಹೇಗಾದರೂ ಇದರಿಂದ ಆಚೆ ನನಗೆ ತಗೊಂಬ ಅಂತ ಪ್ರೇಯರ್ ಮಾಡುವಾಗ ದೇವರ ಕೃಪೆ ಬಂದಿದೆ. ನೋಡಿ, ಕೃಪೆ ಏನು ಮಾಡುತ್ತೆ ಗೊತ್ತಾ? ಪಾಪವನ್ನು ಜಯಿಸುವ ಶಕ್ತಿ ಕೊಡುತ್ತೆ. ಎಬ್ರೆಯ ಪುಸ್ತಕ 4ನೇ ಅಧ್ಯಾಯ 16ನೇ ವಾಕ್ಯ. ಎಬ್ರೆಯ ಪುಸ್ತಕ 4ನೇ ಅಧ್ಯಾಯ 16ನೇ ವಾಕ್ಯ. ಲೆಟ್ us therefore come boldly unto the throne of grace that we may obtain mercy and find grace to help in time of need. ದೇವ್ರು ಹೇಳ್ತಾರೆ, ನಿಮ್ಮ ಕೈಲಿ ಆಗ್ತಾ ಇಲ್ಲ, ಅವಾಗ ನೀವೇನು ಮಾಡಬೇಕು? ದೇವರೇ, ನನಗೆ ಇದನ್ನು ಬಿಡಕ್ಕೆ ಆಗ್ತಾ ಇಲ್ಲ, ಬಟ್ ನಿನ್ನ ಕೃಪೆ ಕೊಡಿ. ಆ ದೇವರ ಕೃಪೆ ಬರುವಾಗ ಇದು ದೇವರಿಂದ ಬರುವಂಥ ಶಕ್ತಿ. ಸೊ ನಿನ್ನ ಕೈಯಲ್ಲಿ ಆಗದೆ ಇರೋದು ಈ ಕೃಪೆ ಪಾಪದ ಮೇಲೆ ಜಯವನ್ನು ಕೊಡ್ತಾ ಇದೆ, ಪಾಪದಿಂದ ಬಿಡುಗಡೆ ಮಾಡ್ತಾ ಇದೆ. ಯಾವ ಮಠಕ್ಕೆ ಕರ್ಕೊಂಡು ಹೋಗುತ್ತೆ ಅಂದರೆ ಪಾಪವನ್ನು ದ್ವೇಷಿಸುವ ಮಠಕ್ಕೆ ಕರ್ಕೊಂಡು ಹೋಗುತ್ತೆ. ಒಂದು ಆಮೇಲೆ ಹೇಳ್ತೀರಾ? ಅರ್ಥ ಆಯ್ತು ಅಂತ ನಂಬ್ತಾ ಇದ್ದೀರಿ. ಬಟ್ ನೀವೇನಾದರೂ ಸೀಕ್ರೆಟ್ ಆಗಿ ನನಗೆ ಪಾಪ ನನಗೆ ತುಂಬ ಇಷ್ಟ, ಇದನ್ನೇ ಪಾಪ ಪಾಪದಲ್ಲಿ PhD ತಗೊಂಡು ಪಾಪ ಮಾಡಿ ಕಂಟಿನ್ಯೂ ಮಾಡಿ ಅದರಲ್ಲೇ ಬೆಳೆದು ಹೋಗುವುದಾದರೆ ಖಂಡಿತವಾಗಿ ದುರಾತ್ಮಗಳು ನಮ್ಮ ಜೀವಿತದಲ್ಲಿ ಪ್ರವೇಶಿಸ್ತಾರೆ. ಸೊ ಇವತ್ತು ಯೇಸು ಸ್ವಾಮಿ ಹೇಳ್ತಾರೆ, ಎಷ್ಟೇ ಪಾಪಗಳಾಗಿದ್ರು ನಮ್ಮ ದೇವರ ಹಾಗೆ ಕ್ಷಮಿಸುವ ದೇವರು ಬೇರೆ ಯಾರು ಇಲ್ಲ. ಸೊ ಓಪನ್ ಡೋರ್ ಫಾರ್ ಡೆವಿಲ್ ಈಸ್ continued sinful habit or repeated sinful behaviors. ಇದರಿಂದ ಹೆಂಗೆ ಆಚೆ ಬರೋದು? ದೇವರೇ ನಿನ್ನ ಕೃಪೆ ಕೊಡಿ, ನನಗಿದು ಇಷ್ಟ ಇಲ್ಲ, ಬಟ್ ಇದನ್ನು ಜಯಿಸ ಕೃಪೆ ಕೊಡಿ. ನಾನು ಎಷ್ಟೋ ಸತಿ ಪ್ರೇಯರ್ ಮಾಡಿ ಇವತ್ತು ನಾನು ಧೈರ್ಯವಾಗಿ ಹೇಳ್ಬೋದು, ದೇವರು ಎಷ್ಟೋ ಪಾಪ ಸ್ವಭಾವಗಳ ಮೇಲೆ ಅದು ಕಮ್ಮಿಯಾಗಿ ಪಾಪ ಇಲ್ದಂಗೆ ಮಾಡಿ ಇವತ್ತು ಪಾಪವನ್ನು ದ್ವೇಷಿಸುವಂಥ ಸ್ವಭಾವಕ್ಕೆ ದೇವರು ನಮ್ಮ ನಡೆಸಿ. ಜೋರಾಗಿ ಹೇಳ್ತಾರೆ, ಕೃಪೆ ಪಾಪದ ಮೇಲೆ ಜಯ ಕೊಡುತ್ತೆ. ಸೊ ನೀವೇನು ಮಾಡಬೇಕು? ಏನಾದರೂ ನಿಮ್ಮ ಕೈಲಿ ಆಗ್ತಾ ಇಲ್ವಾ? ಏಸಪ್ಪ, ಇದನ್ನು ನನಗೆ ಇದು ಇಷ್ಟ ಇಲ್ಲ, ಬಟ್ ಇದರಿಂದ ನನ್ನ ಬಿಡಿಸು, ಇದ್ರ ಮೇಲೆ ನನಗೆ ಕೃಪೆ ಕೊಡು. ದೇವರಿಂದ ಹುಟ್ಟಿದೆಲ್ಲ ಲೋಕವನ್ನು ಜಯಿಸುತ್ತೆ, ಕೃಪೆ ಪಾಪದ ಮೇಲೆ ಜಯವನ್ನು ಕೊಡುತ್ತೆ. ಹಲ್ಲೆಲೂಯಾ. ಆದರೆ ಕೆಲವರು ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ, ಯಾರಾದರೂ ಹೇಳಿದ್ರೆ ಜಗಳಕ್ಕೆ ಬರ್ತಾರೆ. ಯಾಕ್ರಿ ನಮ್ಮ ಮೇಲೆ ಹಂಗೆ ಹೇಳ್ತೀರಾ? ನಾವು ಅದು ಮಾಡೇ ಇಲ್ಲ. ನೋಡಿ, ಇದೇನಿದು? ಸೈತಾನ್ ಅಂತ ನಾವಿಬ್ಬರು 20 ವರ್ಷ ಕಾಂಟ್ರಾಕ್ಟ್, ಹಿಂಗೆ ಇದ್ರೆ ನಾನು ಹೋಗಲ್ಲ, ನೀನು ಬಿಡಲ್ಲ, ನಾನು ಹಿಂಗೆ ಇರ್ತೀನಿ, ನಾವಿಬ್ಬರು ಮುದ್ದು ಮಕ್ಕಳು, ಕಾಂಟ್ರಾಕ್ಟ್.
ಸೊ ದೇರ್ ಆರ್ ಮೆನಿ ಸೀನ್ಸ್ ಐ ಸ್ಟ್ರಗಲ್, ಬಟ್ ಐ ಪ್ರೇಡ್ ಲಾರ್ಡ್ ಗಿವ್ ಮಿ ಗ್ರೇಸ್ ಗ್ರೇಸ್ ಗ್ರೇಸ್. ನನಗೆ ಅದು ಇಷ್ಟ ಇಲ್ಲ ಕರ್ತನೆ, ನಿಜವಾಗ್ಲೂ ಇಷ್ಟ ಇಲ್ಲ, ನನಗೆ ಆಚೆ ಬರಬೇಕು. ಇವತ್ತು ಓಪನ್ ಆಗಿ ಹೇಳ್ಬೋದು, ದೇವರು ಅದನ್ನೆಲ್ಲ ಬಿಡುಗಡೆ ಕೊಟ್ಟಿದ್ದಾರೆ, ಜಯ ಕೊಟ್ಟಿದ್ದಾರೆ. ಇವಾಗ ಜಸ್ಟ್ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ, ಪ್ರಿವೆಂಟ್ ಮಾಡ್ತಾ ಇದ್ದೀನಿ. ಪ್ರಿವೆನ್ಷನ್ ಅಂದರೆ ಏನು? ಎಲ್ಲ ಜಯಿಸಿದ್ದೀನಿ, ತಿರ್ಗಿ ಅದು ಬರಬಾರ್ದು ಅಂತ ಒಂದು ಪ್ರಾರ್ಥನೆ. ಅದ್ರ ಮೇಲೆ ಜಯ ಇದೆ, ಬಟ್ ಡೈಲಿ ಆದರೂ ಒಂದು ಎಕ್ಸ್ಟ್ರಾ ಗೇಟ್. ದೇವರು ಇದನ್ನೆಲ್ಲ ನಾನು ತಪ್ಪಿಸ್ಬೇಕು, ಒಂದು ಡಿಫೆನ್ಸ್ ಸಿಸ್ಟಮ್. ಡಿಫೆನ್ಸ್ ಅಂದರೆ ಒಂದು ಗೇಟ್ ಹಾಕೊಳ್ತಾ ಇದ್ದೀನಿ, ಬರಬಾರ್ದು. ಕಾರಣ ಬೆಳಗ್ಗೆನೇ ಪ್ರೇಯರ್ ಮಾಡ್ತೀನಿ, ದೇವರು ಎಲ್ಲ ಶೋಧರಿಂದ ನಾನು ತಪ್ಪಿಸು. ಯಾರಾದ್ರೂ ನಿಮ್ಮ ಬಗ್ಗೆ ತಪ್ಪಿದೆ ಅಂತ ಹೇಳುವಾಗ ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ತೀರಾ, ಥ್ಯಾಂಕ್ಸ್ ಹೇಳ್ತೀರಾ? ನನಗೆ ಎಷ್ಟೋ ಸಮಯ ಹಂಗಾಗಿದೆ. ಕೆಲವರು ಬಂದು ಹೇಳ್ತಾರೆ, ಬ್ರದರ್ ನಿಮ್ಮ ಜೀವಿತದಲ್ಲಿ ತಪ್ಪಿದೆ, ನಾನು ಥ್ಯಾಂಕ್ ಯು ಬ್ರದರ್, ನಾನು ತಿದ್ದುಕೊಳ್ತೀನಿ, ಏಸಪ್ಪ ನನಗೆ ಕೃಪೆ ಕೊಡು. ಅವ್ರು ನನ್ನ ಉಪಯೋಗಿಸಿ ನನಗೆ ತೋರಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆಮೇನ್. ಪಾಪ ಅರಿಕೆ ಕ್ಷಮಾಪಣೆ ಅಂತ ಇರುತ್ತೆ. ಪಾಪ ಅರಿಕೆ ಎಲ್ಲ ಪಾಪವನ್ನು ಕ್ಷಮಿಸುತ್ತೆ. ಪಾಪ ಅರಿಕೆ ದುರಾತ್ಮಗಳನ್ನು ನಿನ್ನ ಜೀವಿತದಿಂದ ಓಡಿಸುತ್ತೆ. ಹಾಲೆಲೂಯಾ. ನಿನಗೆ ಬಿಡುಗಡೆ ಸಿಕ್ಕಿದ್ರೆ ನಿನ್ನ ಕುಟುಂಬಕ್ಕೆ ಬಿಡುಗಡೆ, ನಿನ್ನ ಕುಟುಂಬಕ್ಕೆ ಬಿಡುಗಡೆ ಸಿಕ್ಕಿದ್ರೆ ನಿನ್ನ ಫ್ಯಾಮಿಲಿಗೆ ಬಿಡುಗಡೆ, ನಿನ್ನ ಫ್ಯಾಮಿಲಿಗೆ ಬಿಡುಗಡೆ ಸಿಕ್ಕಿದ್ರೆ ನಿನ್ನ ಹಳ್ಳಿಗೆ ಬಿಡುಗಡೆ, ಇಡೀ ದೇಶಕ್ಕೆ ಬಿಡುಗಡೆ ಆಗುವಂಥ ಅಭಿಷಕ್ತರು ಯೇಸುವಿನ ನಾಮದಲ್ಲಿ ನಮ್ಮ ಸಭೆಯಲ್ಲಿ ಎದ್ದೇಳಿ, ಜೀಸಸ್ ಈಸ್ ಡೆಲಿವರ್ ಅಸ್ ಫ್ರಮ್ ಸಿನ್. ಆಮೆನ್. ಜೋರಾಗಿ ಹೇಳಿ, ಪಾಪವನ್ನು ಜಯಿಸ್ಬೋದು. ಇನ್ನೊಂದು, ನೀವು ಬೈಬಲ್ ಓದ್ತಾ ಇದ್ರೆ ನಿಮ್ಮ ತಪ್ಪು ಏನಂತ ದೇವ್ರು ನಮಗೆ ತೋರಿಸ್ಕೊಡ್ತಾರೆ. ಹೌದಾ? ಹೌದಾ? ಯಾರಿಗಾದ್ರೂ ಹೊಟ್ಟೆ ಹಸಿತಾ ಇದೆಯಾ? ಬೇಗ ನಿಲ್ಲಿಸ್ತೀನಿ, ಇದು ಒಂದು ಕಾರ್ಯ ತಲೆಗೆ ಹಾಕೊಳ್ಳಿ. ಪಾಪ ಎಲ್ಲಿದೆಯೋ ಅಲ್ಲಿ ಸೈತಾನಿದ್ದಾನೆ. ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಪದ್ಯ ಹೇಳ್ತಾನೆ, ನನಗೆ ಪದ್ಯನೇ ಹಿಡಿಸಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಮಗ ಅವಾಗ ಹೇಳ್ತಾನೆ, ಫಸ್ಟ್ ಡ್ಯಾಡಿ ಈ ಪದ್ಯ ನನಗೆ ರಿಪೀಟ್ ಮಾಡು. ಫಸ್ಟು ಆ ಬರೆದ ಆತರಿಗೆ ಒಂದು ಬೈದ್ಬಿಟ್ಟು, ಯಾವನೋ ಇಂಥ ಪದ್ಯ ಬರೆದವನು ಬಾಯಿಗೆ ಬರಲ್ಲ. ಆದರೂ ದೇವರು ಅವ್ರನ್ನ ಆಶೀರ್ವದಿಸಲಿ, ಏನು ಬೇಜಾರಿಲ್ಲ, ಪಾಪ ನೀವು ಯಾರು ಪದ್ಯ ಬರ್ದಿಲ್ಲಲ್ಲ ಅಂತ ನಂಬ್ತಾ ಇದ್ದೀರಿ. ಒಂದು ಇರುವೆ ನಾನಿರುವೆ, ಬೆಲ್ಲನ ಕಂಡರೆ ನಾನಿರುವೆ. ಸೊ ಇರುವೆ ಹೇಳ್ತಾ ಇದೆ, ನಾನು ಎಲ್ಲಿರುವೆ, ಎಲ್ಲೆಲ್ಲ ಬೆಲ್ಲ ಇದೆಯೋ ಅಲ್ಲ ಇರುವೆ. ಸೈತಾನ್ ಹೇಳ್ತಾ ಇದ್ದಾರೆ, ಎಲ್ಲೆಲ್ಲಿ ಪಾಪಗಳಿದೆಯೋ ಅಲ್ಲಿ ನಾನೂ ಇರುವೆ, ಲೈನಾಗಿ ಬರುವೆ, ಆಮೇಲೆ ಬಿಡುವುದಿಲ್ಲ, ನಿನ್ನ ನಾಶ ಮಾಡೋವರೆಗೂ ಬಿಡೋದಿಲ್ಲ. ಕಾರಣ ವಾಕ್ಯ ಹೇಳುತ್ತೆ, ಪಾಪದ ಸಂಬಳ ಮರಣ, ಪಾಪ ಕ್ಷಮಾಪಣೆ ನಿತ್ಯ ಜೀವ. ಪಾಪವನ್ನು ಜಯಿಸುವ ಕೃಪೆ ದೇವರು ನಮ್ಗೆ ಕೊಟ್ಟಿದ್ದಾರೆ. ಆಮೇಲೆ ಆದಾಮಿನ ಮುಖಾಂತರ ಪಾಪವು ಭೂಮಿಗೆ ಬಂತು, ಯೇಸುವಿನ ಮುಖಾಂತರ ಕೃಪೆ ಬಂತು. ಎಷ್ಟು ಜನ ಪ್ರೇಯರ್ ಮಾಡ್ತಾರೆ, ಕೃಪೆ ಕೊಡು ಕರ್ತನೆ, ಪ್ರಾರ್ಥನೆ ಮಾಡೋ ಕೃಪೆ ಕೊಡು, ಪಾಪ ಜಯಿಸೋ ಕೃಪೆಯನ್ನು ಕೊಡು, ಆಮೇಲೆ ಆರಾಧನೆ ಮಾಡೋ ಕೃಪೆ ಕೊಡು, ಬೈಬಲ್ ಓದುವ ಕೃಪೆ ಕೊಡು. ಆವಾಗ ದೇವರ ಶಕ್ತಿ, ನಿನಗೆ ಮೀರಿದಂಥ ದೇವರ ಶಕ್ತಿ ಪರಲೋಕದಿಂದ ನಿನ್ನ ಮೇಲೆ ಇಳಿದು ಬರ್ತಾ ಇದೆ, ನಿನಗೆ ಜಯ ಕೊಡ್ತಾ ಇದೆ, ಬಿಡುಗಡೆ ಕೊಡ್ತಾ ಇದೆ. ಪಾಪದ ಶಕ್ತಿ ಸುಟ್ಟು ಹೋಗುವಂಗೆ ದೇವರು ಮಾಡ್ತಾ ಇದ್ದಾರೆ, ನಿನಗೆ ಪಾಪದ ಮೇಲೆ ಜಯವನ್ನು ಕೊಡ್ತಾ ಇದ್ದಾರೆ. ನಂಬೋರು. ಹಲ್ಲೆಲೂಯಾ. Oh